ನಿರಂತರ ಬಗೆ ಬಗೆಯ ವಿದ್ಯೆಯನ್ನು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವ ಈ ವೇದಿಕೆಯಿಂದ ಆಚಾರ್ಯ ಮಧ್ವರು ತಮ್ಮ ಸರ್ವಮೂಲ ಕೃತಿಗಳನ್ನು ಬರೆಸಿಟ್ಟ ಮಾಧ್ಯಮ ಅದು ಲಿಪಿ ತುಳು ಭಾಷೆಯಲ್ಲಿರುವಂಥದ್ದು. ಸ್ವತಃ ತಾವೇನು ಬರೆಯದೆ ಶಿಷ್ಯರ ಕೈಯಲ್ಲಿ ಒಟ್ಟೊಟ್ಟಿಗೆ 4 ಜನರಿಂದ 4 ಅಧ್ಯಾಯಗಳನ್ನು ಬರೆಸಿದವರು ಅನ್ನುವ ಹೆಗ್ಗಳಿಕೆ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರೇ ಉಲ್ಲೇಖಿಸಿದ್ದು. ಹಾಗಾಗಿ ಆಚಾರ್ಯರ ಎಲ್ಲ ಶಿಷ್ಯರು ಕೂಡ ತಮಗೆ ಅಗತ್ಯ ಇದ್ದ ವಿಷಯಗಳನ್ನು ಸಂಗ್ರಹಿಸಿಟ್ಟದ್ದು ನಮಗೆ ಗೊತ್ತಾಗುತ್ತೆ. ಹೀಗೆ ಲಿಪಿಯ ಸ್ವರೂಪ ನಾವು ಆಡುವ ಮಾತಿಗೆ ಒಂದು ರೂಪ. ನಾವೇನು ಮಾತಾಡ್ತೇವೋ ಅದನ್ನು ಹಿಡಿದಿಡುವ ಪ್ರಯತ್ನವೇ ಲಿಪಿ. ಭಾಷೆ ಮತ್ತು ಲಿಪಿಗೆ ವ್ಯತ್ಯಾಸವನ್ನು ಗಮನಿಸಿ ನಾವು ಅಧ್ಯಯನಕ್ಕೆ ತೊಡಗಬೇಕಾಗತ್ತೆ. ಭಾಷೆ ಕೆಲವಕ್ಕೆ ಭಾಷೆ ಇರುತ್ತೆ, ಕೆಲವಕ್ಕೆ ಭಾಷೆ ಮತ್ತು ಲಿಪಿ ಎರಡೂ ಇರುತ್ತೆ. ಅದರಲ್ಲಿ ನಾವು ಈಗ ಸಮಗ್ರ ಭಾರತದ ಎಲ್ಲ ಭಾಷೆಗಳನ್ನು ನಾವು ನೋಡಿದಾಗ ಹೆಚ್ಚಿನವು ಒಂದೊಂದು ಕಾಲದಲ್ಲಿ ಅದಕ್ಕೆ ಲಿಪಿಯನ್ನು ಪಡೆದು ನಿಂತಿದೆ. ಅದೇ ಹೆಸರಿನಲ್ಲಿ ಅದರ ಉಲ್ಲೇಖವನ್ನು ನೋಡ್ತೇವೆ. ಈಗ ನಾವು ಕನ್ನಡ ಅಂತ ಕರೆದರೆ ಕನ್ನಡ ಲಿಪಿಯೂ ಕೂಡ ಬಳಕೆಯಲ್ಲಿ ನೋಡ್ತೇವೆ. ಸಂಸ್ಕೃತಕ್ಕೆ ಸ್ವತಃ ಒಂದು ಲಿಪಿ ಅಂತ ಇಲ್ಲ, ಯಾಕೆಂದರೆ ಅದರದ್ದೇ ಲಿಪಿ ಅಂತ ಅನ್ನೋದನ್ನು ನಾವು ಗುರುತಿಸಲಿಕ್ಕಾಗೋದಿಲ್ಲ. ಆಯಾ ಪ್ರದೇಶದಲ್ಲಿ ಅವರು ತಮಗೆ ಯಾವ ರೀತಿ ಬರೆದಿಟ್ಟರೆ ಮುಂದೆ ಓದಲಿಕ್ಕೆ ಅಥವಾ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೋ ಅಂಥ ಲಿಪಿಯಲ್ಲಿ ಅದನ್ನು ಬರೆದಿಟ್ಟುಕೊಂಡ್ರು. ಈಗ ನಾವು ಗಮನಿಸುವುದಾದರೆ ಭಾರತಾದ್ಯಂತ ಹಳೆಯ ಮ್ಯಾನಸ್ಕ್ರಿಪ್ಟ್ಗಳನ್ನು ಗಮನಿಸಿದರೆ ಕಾಶ್ಮೀರದ ಭಾಗದವರು ಕಾಶ್ಮೀರ ಲಿಪಿಯಲ್ಲೋ, ಬಾಂಗ್ಲಾದವರು ಬಾಂಗ್ಲಾ ಲಿಪಿಯಲ್ಲೋ, ಗುಜರಾತಿಯವರು ಗುಜರಾತಿ ಲಿಪಿಯಲ್ಲೋ, ಈ ಕಡೆಯ ದಕ್ಷಿಣ ಪ್ರಸ್ಥಭೂಮಿಯ ಕೆಳಗೆ ಬಂದರೆ ನಾವು ಪಲ್ಲವ ಅಥವಾ ಗ್ರಂಥಲಿಪಿಯಲ್ಲೋ, ನಾವು ಈ ಪರಿಸರದಲ್ಲಿ ಇರುವವರನ್ನು ಗಮನಿಸಿದಾಗ ಹಳೆಯ ಮ್ಯಾನಸ್ಕ್ರಿಪ್ಟ್ಗಳೆಲ್ಲ ಸಿಗುವಂಥದ್ದು ತುಳು ಲಿಪಿಯಲ್ಲಿ. ಹಾಗಾಗಿ ಅದಕ್ಕೊಂದು ಸ್ವತಂತ್ರ ಲಿಪಿ ಅಂತ ಇಲ್ಲ. ಬ್ರಾಹ್ಮಿ ಅಂತ ಒಂದು ಉಲ್ಲೇಖ ಮಾಡ್ತಾರೆ, ಬ್ರಾಹ್ಮೀತು ಭಾರತೀ ಭಾಷಾ ಅಂತ. ಅದು ಕೂಡ ಒಂದು ಕಾಲದಲ್ಲಿ ಅನ್ವೇಷಣೆಗೊಂಡದ್ದು ಅಂತ ನಾವು ಊಹಿಸಬೇಕಾಗತ್ತೆ. ಯಾಕೆಂದರೆ ಆ ಕಾಲದಲ್ಲಿ ಬ್ರಾಹ್ಮಿಯು ಸಮಗ್ರ ದೇಶದಲ್ಲಿ ಒಂದೇ ರೀತಿ ಇತ್ತು ಅಂತ ಇವತ್ತಿನಷ್ಟು ವೇಗದ ಮಾಧ್ಯಮ ಪ್ರಯೋಗಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಷಯವನ್ನು ಹರಿಸುವ ವ್ಯವಸ್ಥೆಗಳನ್ನು ನಾವು ಗಮನಿಸುವುದಿಲ್ಲ. ಅದರಿಂದಾಗಿ ಸಮಗ್ರ ಆಯಾ ಪ್ರದೇಶದಲ್ಲಿ ಆಯಾ ಜನರ ಮನಸ್ಥಿತಿಗಳನ್ನು ಅನುಸರಿಸಿ ಆ ಲಿಪಿಗಳು ಮೂಡಿ ಬಂದಿವೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಪ್ರಧಾನವಾಗಿ ಸಮಗ್ರ ದೇಶದಲ್ಲಿ 2 ರೀತಿಯ ಲಿಪಿಗಳನ್ನು ನೋಡ್ತೇವೆ. ಒಂದು ಕೋಲೆಳತ್ತು, ಇನ್ನೊಂದು ಒಟ್ಟೆಳತ್ತು ಅಂತ. ಮತ್ತು ಅದರಲ್ಲಿ ಅನೇಕ ಪ್ರಭೇದಗಳನ್ನು ನೋಡಬಹುದು. ಹಿಂದೆ ಬರೆಯುವುದು, ಮುಂದೆ ಬರೆಯುವುದು, ಬರೀ ಚಿಹ್ನೆಗಳನ್ನು ನೋಡುವಂಥದ್ದು. ಬೇರೆ ದೇಶಗಳ ಭಾಷೆಗಳನ್ನು ನಾವು ಗಮನಿಸಿದಾಗ ಅವರು ಚಿಹ್ನೆಯ ಮೂಲಕವೇ ಲಿಪಿಯನ್ನು ಬರೆದಿಡುವುದು. ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಪರಿಚಯಕ್ಕೆ ಎನ್ನುವ ದೃಷ್ಟಿಯಿಂದ ಗಮನಿಸುವುದಾದರೆ ನೇರ ಗೆರೆಗಳು, ಅಂದರೆ ಪೂರ್ತಿ ಸರಳ ರೇಖೆಯಿಂದ ಅಥವಾ ಸ್ವಲ್ಪ ವಕ್ರದಿಂದ ಕೂಡಿದಂತಹ ರೇಖೆಗಳಿಂದ ಕೂಡಿರುವಂತಹದ್ದು ನಾವು ಉತ್ತರ ಭಾರತದ ಲಿಪಿಗಳನ್ನು ಗಮನಿಸ್ತೇವೆ. ಈ ದಕ್ಷಿಣದ ದೇಶಗಳಲ್ಲಿ ನಾವು ಕಾಣುವಂತಹ ಲಿಪಿಗಳೆಲ್ಲವೂ ಕೂಡ ಸ್ವಲ್ಪ ವಕ್ರಾಕಾರ ವೃತ್ತಾಕಾರದಿಂದ ಕೂಡಿದ ಲಿಪಿಗಳನ್ನು ಗಮನಿಸ್ತೇವೆ. ಅದಕ್ಕೆ ಕಾರಣ ಬಹುಶಃ ಅಲ್ಲಲ್ಲಿ ಸಿಗ್ತಾ ಇದ್ದಂತಹ ಬರೆಯುವುದಕ್ಕೆ ಬಳಸುವಂತಹ ವಸ್ತುಗಳು, ಅಂದರೆ ಯಾವುದರ ಮೇಲೆ ಬರೀತೇವೋ ಅದರ ಮೇಲೆ ಆ ಲಿಪಿಯ ನಿರೂಪಣೆ ಆಗಿರಬಹುದು. ಭೂರ್ಜಪತ್ರ ಇಂಥ ಮೆಟೀರಿಯಲ್ಗಳಲ್ಲಿ ಬರವಣಿಗೆ ಅಂತನ್ನುವುದನ್ನು ಶಾಯಿಯಲ್ಲಿ ಅಥವಾ ಕುಂಚದಲ್ಲಿ ಬರೆಯುವುದನ್ನು ಅಭ್ಯಾಸ ನೋಡಿದರೆ, ನಮ್ಮ ಈ ಭಾಗದ ಅಂದರೆ ದಕ್ಷಿಣ ಭಾಗದ ದೇಶಗಳಲ್ಲಿ ತಾಳಿಯ ಮರದ ಒಲಿಗಳು, ಅಂದರೆ ಅದರ ಗರಿಗಳು ಸಿಗ್ತಾ ಇದ್ದವು. ಅದರಿಂದಾಗಿ ಒಂದು ಕಂಠಿಯನ್ನು ಉಪಯೋಗಿಸಿ ಆ ಕಂಠಿಯನ್ನು ಚೆನ್ನಾಗಿ ಒತ್ತಿ ಅದರ ಮೇಲೆ ಬರೆದರೆ ಅದು ಹಸಿ ಇರುತ್ತೆ. ಕತ್ತರಿಸಿ ತೆಗೆದಂತಹ ಆಕೃತಿಯನ್ನೆಲ್ಲ ಮೊದಲೇ ಸಿದ್ಧಪಡಿಸಿ ಅದಕ್ಕೆ ತೂತು ಮಾಡಿ ಇಟ್ಟು ಬರೀಲಿಕ್ಕಿದು ಯೋಗ್ಯ, ಆ ಪೇಪರಲ್ಲಿ ಅವರು ಯಾವಾಗ ಸಿಗುತ್ತೋ ಆಗಲೇ ಬರೆದು ಮುಗಿಸ್ಬೇಕು.
ನಮ್ಮ ಹತ್ರ ಪುಸ್ತಕ ಇವತ್ತಿದ್ರೂ ಇನ್ನು 10 ವರ್ಷ ಆದಮೇಲೆ ಧೂಳು ಹಿಡಿದು ಹಾಗೆ ಹೊಸ ಪುಸ್ತಕ ಓಪನ್ ಆಗದೇ ಇರಬಹುದು. ಅವರಿಗೆ ಅದು ಎಷ್ಟು ನೀವು ಬೇಗ ಉಪಯೋಗಿಸ್ತೀರೋ ಅಷ್ಟು ಅನುಕೂಲ. ಆಮೇಲೂ ಉಪಯೋಗಿಸ್ಲಿಕ್ಕೆ ಆಗಲ್ಲ ಅಂತಲ್ಲ, ಮತ್ತೆ ನೀರಿಗೆ ಹಾಕಿ ಉಪಯೋಗಿಸುವಂಥದ್ದಿದೆ. ಆದರೂ ಅದು ಹಸಿ ಸಹಜವಾದ ಪರಿಸರದಲ್ಲಿ ಸಿಕ್ಕಿದಂತೆ ಇದ್ದ ಹಸಿಯನ್ನು ಉಪಯೋಗಿಸಿ ಕೊರೆದು ಬರೆದಾದ ಮೇಲೆ ನೀವು ಮ್ಯಾನುಸ್ಕ್ರಿಪ್ಟ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಮುಂದಿನ ತರಗತಿಯಲ್ಲಿ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡಬಹುದು. ನೋಡಿರ್ತೀವಿ ಕೂಡ ನೀವು. ಮ್ಯಾನುಸ್ಕ್ರಿಪ್ಟ್ಗಳನ್ನು ಬರೆಯುವಾಗ ಒಂದು ಆರಂಭ ಮಾಡಿದ ಗೆರೆ ಕೊನೆಯ ತನಕವೂ ಅದೇ ರೀತಿ, ಎಲ್ಲೋ ಕೆಲವೊಂದು ಬಾರಿ ಅಪರೂಪಕ್ಕೆ ತಪ್ಪುಗಳು ಬರೆಯುವುದಿರುತ್ತೆ. ಅವರೇ ಅಲ್ಲೇ ಹೊಡೆದು ಅದರ ಕೆಳಗೆ ಮೇಲೆ ಎಲ್ಲ ಬರೆಯುವುದಿದೆ. ಅದು ಆಮೇಲೆ ಓದುವವರದ್ದೋ ಅಥವಾ ಅವರೇ ತಪ್ಪಾಯಿತು ಅಂತ ಗೊತ್ತಾಗಿಯೋ, ಆದರೆ ಬಹಳ ಅಪರೂಪ ತಪ್ಪು ಅನ್ನೋದು. ಮತ್ತು ಲೈನ್ ಅನ್ನೋದನ್ನು ಬರ್ಕೊಂಡು ಹೋಗುವಾಗ ಅದು ಎಷ್ಟು ಸಹಜವಾಗಿರುತ್ತೆ ಅಂತಂದರೆ, ನೇರ ಗೆರೆ ಹಾಕಿ, ನಾವು ನಮ್ಮ ಇವತ್ತಿನ ಪುಸ್ತಕಗಳಲ್ಲಿ ಗೆರೆ ಹಾಕಿ ಕೊಟ್ಟರೂ ಆ ಗೆರೆಯಲ್ಲೇ ನಿಲ್ಲದೆ ಮೇಲೆ ಕೆಳಗೆ ಹೋಗುವ ಸ್ಥಿತಿ ಇರುತ್ತೆ. ಆದರೆ ಆ ಗೆರೆಯನ್ನು ಚೂರೂ ತಪ್ಪದೆ ಕೊನೆಯ ತನಕ ಬರೆಯುವಂತಹ ಸ್ಥಿತಿ ಎಲ್ಲ ಬರೆದಾದ ಮೇಲೆ ಅದನ್ನು ಮಷಿಗೆ 10 ವಿಧಾನಗಳನ್ನು ಹೇಳ್ತಾರೆ ಏನೇನು ಬಳಸ್ತಾ ಇದ್ರು ಅಂತ. ಆ ಮಷಿಯನ್ನು ಚೆನ್ನಾಗಿ ಅರೆದು ಅದರ ದ್ರವವನ್ನು ಆ ಇಡೀ ಪತ್ರಕ್ಕೆ ಲೇಪನ ಮಾಡ್ತಾರೆ. ಲೇಪನ ಮಾಡಿದ ಮೇಲೆ ಅದನ್ನು ಒಣಗಿಸಿ ಮೇಲಿನ ಆ ಭಾಗವನ್ನು ತೊಳೆದು ಬಿಟ್ಟರೆ, ಯಾವುದು ನಾವು ಕೊರೆದ ಭಾಗದಲ್ಲಿ ಅಕ್ಷರಗಳು ಇದ್ದ ಜಾಗದಲ್ಲಿ ಮಷಿ ಸೇರಿಕೊಂಡಿರುತ್ತೋ ಅದು ಅಲ್ಲೇ ಉಳಿಯುತ್ತೆ. ಮೇಲಿನ ಪದರ ಅನ್ನೋದು ಪೂರ್ತಿ ತೊಳೆದು ತೆಗೆದಾಗ ಅಕ್ಷರಗಳು ಎದ್ದು ಕಾಣುವ ಹಾಗೆ ಇಷ್ಟು ವ್ಯವಸ್ಥೆ ಇತ್ತು. ಅಂದರೆ ಒಂದು ಜೀವಮಾನದಲ್ಲಿ ಮಹಾಭಾರತ ಬರೀತಾನೆ ಅಂತ ಇಟ್ಕೊಂಡ್ರೆ ಒಂದು ಸರ್ತಿ ಸಮಗ್ರ ಬರೆಯುವ ಅವನು ಹಠ ತೊಟ್ಟರೆ ಬರೆದು ಮುಗಿಸ್ಬೋದು. ನಮಗೀಗ ಒಂದು ಕ್ಷಣದಲ್ಲಿ 1000 ಪುಸ್ತಕ ಕನಸಿನಲ್ಲಿ ಬಂದು ಹೋದ ಹಾಗೆ ಪುಸ್ತಕಗಳು ಹೊರಕ್ಕೆ ಬಂದು ಬಿಡ್ತವೆ. ಅದು ಕನಸಿನಲ್ಲಿ ಅಂತ ಯಾಕೆ ಹೇಳಿದೆ ಅಂದರೆ, ಮತ್ತೆ ಅದನ್ನು ಅಷ್ಟೇ ನಾವು ಬೆಲೆ ಕೊಡದೆ ಅದನ್ನು ಕಳ್ಕೊಳ್ಳೋದು ಜಾಸ್ತಿ. ಆದರೆ ಆ ಕಾಲದಲ್ಲಿ ಒಂದು ಪುಸ್ತಕವನ್ನು ಬರೀಬೇಕು ಅಂದರೆ ಆಗ ಅದೇ ಒಂದು ಉದ್ಯೋಗ. ಹೇಗೆ ಲೆಕ್ಕಾಚಾರ ಪರಿಶೋಧಕರು ಅಂತ ಇರ್ತಾರೋ ಹಾಗೆ ಒಂದೊಂದು ದೇವಸ್ಥಾನಗಳಲ್ಲಿ ಅಥವಾ ಆಸ್ಥಾನಗಳಲ್ಲಿ ಅಥವಾ ಮಂದಿರಗಳಲ್ಲೆಲ್ಲ ಬರವಣಿಗೆಗೆ ಅಂತಲೇ ಇರ್ತಿದ್ರು. ಇನ್ನೂ ಕೆಲವು ಪತ್ರಗಳಲ್ಲಿ ನೋಡುವಾಗ ಅವನು ಯಾವುದೋ ಒಂದು ದೊಡ್ಡ ನದಿಗೆ ಕೊಳೆ ಹಾಕಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅವನಿಗೆ ರಾಮಾಯಣದ ಮೊದಲ ಕಾಂಡದ ಇಷ್ಟು ಶ್ಲೋಕಗಳನ್ನು ಬರೆಯಲಿಕ್ಕೆ ಅಂತ ದೊಡ್ಡವರು ಆದೇಶ ಕೊಟ್ಟಿದ್ದಾರೆ ಅಂತ ಆ ಶಿಕ್ಷೆ ಅನ್ನುವ ರೂಪದಲ್ಲಿ ಅದನ್ನು ಬರೆದಿಡುವಂತಹ ಕ್ರಮಗಳನ್ನು ನೋಡುತ್ತೇವೆ. ಇನ್ನು ಕೆಲವರು ಇನ್ನೊಬ್ಬರ ಹತ್ರ ಬರೆಸಿ 10 ಪ್ರತಿಗಳನ್ನು ಮಾಡಿಸಿ ಬೇರೆ ಬೇರೆ ವಿದ್ಯಾರ್ಥಿಗಳ ಗುರುಕುಲಕ್ಕೆ ಕಳುಹಿಸಿಕೊಡುವುದು. ಗುರುಕುಲದಲ್ಲಂತೂ ಅದೊಂದು ಶಿಕ್ಷಣವಾಗಿ ಬರೆಯುವುದನ್ನು ಸಂಗ್ರಹ ಮಾಡಿ ಇಡುವುದನ್ನು ಒಂದು ಪ್ರತ್ಯೇಕ ಶಿಕ್ಷಣದ ವ್ಯವಸ್ಥೆ, ಬರವಣಿಗೆಯೇ ಒಂದು ವ್ಯವಸ್ಥೆ ಇರ್ತಿತ್ತು. ಅಂದರೆ ಆರಂಭದಲ್ಲಿ ಅವರು ಕಲಿಯುವಾಗ ಬರೆಯುವುದು ಮರಳ ಮೇಲೆ, ಆಮೇಲೆ ಕಡ್ಡಿಯನ್ನು ನೆಲಕ್ಕೆ ಒತ್ತಿ ಬರೆಯುವಂಥದ್ದು ಅಥವಾ ಕಲ್ಲಿನಲ್ಲಿ ಬರೆಯುವಂಥದ್ದು. ಆದರೆ ಸಂಗ್ರಹಕ್ಕೋಸ್ಕರ ಬರೆದಿಡಬೇಕಾದಾಗ ಈ ಮ್ಯಾನುಸ್ಕ್ರಿಪ್ಟ್ಗಳನ್ನು ನಾವು ಬರೆದಿಟ್ಟದ್ದನ್ನು ನಾವು ನೋಡುತ್ತೇವೆ. ಇದರಲ್ಲಿ ನಾವು ಈಗ ನೋಡಲಿಕ್ಕೆ ಹೋಗ್ತಾ ಇರುವಂತಹ ಲಿಪಿ ಅದು ತುಳು ಭಾಷೆಗೆ ಸಂಬಂಧಪಟ್ಟದ್ದು ಅಂತ ನಮಗೆ ತುಳು ಲಿಪಿ ಅಂತ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಆದರೆ ಅದು ಮೂಲತಃ ಭಾಷೆಗೆ ಸಂಬಂಧಪಟ್ಟ ಲಿಪಿ ಅಲ್ಲ. ಅದು ಅಂದರೆ ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಹೇಳಬೇಕು ತುಳು ಭಾಷೆಗೆ ಲಿಪಿ ಇದೆ ಅಂತ. ಆದರೆ ಆಮೇಲೆ ಅದನ್ನು ಬಳಸಿದ್ದಾರೆ ಅನ್ನೋದು ಸತ್ಯ, ಬಳಸಲಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಬಳಸಿದ್ದಾರೆ ಅನ್ನೋದು ಸತ್ಯ. ಆದರೆ ಮೂಲತಃ ಆ ಲಿಪಿ ಹುಟ್ಟಿದ್ದು ಆಯಾ ಪ್ರದೇಶದವರು ತಮಗೆ ಏನು ತೋಚಿತ್ತೋ ಅದನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ. ಅದರಲ್ಲಿ ಸುಮಾರು 9, 10, 11ನೇ ಶತಮಾನದ ಕಾಲದ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಇದರ ಬಗ್ಗೆ ಅನೇಕ ರೀತಿಯ ಪೂರ್ವ ಮಾಹಿತಿಗಳು ಪರಸ್ಪರ ಸಂಘರ್ಷ ರೂಪದಲ್ಲೂ ಅಥವಾ ವಾದದ ರೂಪದಲ್ಲೂ ಬಂದದ್ದಿದೆ. ಆದರೆ ಒಂದಿಷ್ಟು ಸತ್ಯ ಸಂಗತಿ ಏನು ಅಂದರೆ, ಶಿವಳ್ಳಿಯ ಒಂದಿಷ್ಟು ಅರ್ಚಕ ವೃತ್ತಿಯನ್ನು ಅಥವಾ ಪೌರೋಹಿತ್ಯ ವೃತ್ತಿಯನ್ನು ಮಾಡಿಕೊಂಡವರು ಕೇರಳದ ಪ್ರದೇಶದ ದೇವಸ್ಥಾನಗಳಿಗೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಒಂದು ಒದಗಿತ್ತು. ಒಂದು ಸಾಮಾಜಿಕವಾದ ದೊಡ್ಡ ಬದಲಾವಣೆ ಇತ್ತು. ಆ ಬದಲಾವಣೆ ದೃಷ್ಟಿಯಿಂದ ಪೂಜೆಗೋಸ್ಕರ ಇಲ್ಲಿಂದ ಎಲ್ಲರನ್ನು ಕರೆಸುವ ದೊಡ್ಡ ಒಂದು ಸಂವಹನ ಘಟನೆ ನಡೆದಾಗ ಅಲ್ಲಿ ಹೋಗಿ ಉಳ್ಕೊಂಡವರೆಲ್ಲ ತಾವು ಓದಿದ ಸಂಹಿತೆಗಳನ್ನು, ಜ್ಯೋತಿಷದ ಗ್ರಂಥಗಳನ್ನು, ಪೌರೋಹಿತ್ಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಅನ್ನುವ ಅನಿವಾರ್ಯ ಸ್ಥಿತಿಯಿಂದ ಅದನ್ನು ಬರೆದಿಡುವುದಕ್ಕೋಸ್ಕರ ಲಿಪಿ ಆವಿಷ್ಕಾರ ಆಯಿತು ಅಂತ ಹೀಗೊಂದು ಕೇಳ್ತೇವೆ ನಾವು. ಆಗಿರಬಹುದು ಅನ್ನುವುದಕ್ಕೂ ನಮಗೆ ಆ ಹಿಂದಿಗಿಂತ 1400 ವರ್ಷಗಳ ಈಚೆಗಿನ ದಾಖಲೆಗಳನ್ನು ನೋಡಿದಾಗ ಹೀಗಿರಬಹುದು ಅನ್ನೋದು ಗೊತ್ತಾಗುತ್ತೆ.
ಆ ಸಂದರ್ಭದಲ್ಲಿ ಸಂಗ್ರಹಕ್ಕಾಗಿ ಬರೆದಿಟ್ಟುಕೊಂಡಂತಹ ಲಿಪಿಗಳು ಅಂದರೆ ಈ ಆವಿಷ್ಕಾರ. ಆಮೇಲೆ ಅಲ್ಲಿ ನಾವು ಗೋವಿಂದಾಚಾರ್ಯರು ಹೇಳ್ತಾ ಇದ್ರು, ಅನೇಕ ಅದಕ್ಕೆ ಪರಿಶೋಧನೆ ನಡೆಸಿದವರು ಹೇಳ್ತಾ ಇದ್ರು, ಹಿಂದೆ ಸುಮಾರು 40 ವರ್ಷದ ಹಿಂದೆಲ್ಲ ತುಳು ಮಲಯಾಳಂ ಲಿಪಿ ಅಂತಲೇ ಈ ಲಿಪಿಗೆ ಹೆಸರಿತ್ತು. ಆಮೇಲೆ ಬಳಕೆಯಲ್ಲಿ ನಾವು ಅದನ್ನು ತೌಳವರು ಬಿಟ್ಟೆವು. ಅದರಿಂದಾಗಿ ಅದು ಅವರ ರಾಜ್ಯ ಸ್ತರದಲ್ಲೇ ವ್ಯಾಪ್ತಿಯನ್ನು ಹೊಂದಿ ಅದಕ್ಕೊಂದು ಅಧಿಕೃತವಾದ ಮುದ್ರೆ ಬಿತ್ತು. ಅನೇಕ ಅಕ್ಷರಗಳನ್ನು ಕಂಪ್ಯೂಟರ್ನ ವ್ಯವಹಾರದಲ್ಲಿ ಅನೇಕ ಅಕ್ಷರಗಳನ್ನು ಜೋಡಿಸಿಕೊಂಡು, ಅಂದರೆ ಅಲ್ಲಿ ಇರುವ ಅಕ್ಷರಗಳಿಗೆ ಕೆಲವು ಹೊಸ ರೂಪಗಳನ್ನು ಕೊಟ್ಟು ಜೋಡಿಸಿಕೊಂಡದ್ದನ್ನು ನಾವು ಈಗ ನೋಡ್ತೇವೆ. ಅಂದರೆ ಅವರು ಪ್ರಿಂಟೆಡ್ ವರ್ಷನ್ನಲ್ಲಿ ಅದನ್ನು ಕೊಡ್ತಾರೆ. ಅಂದರೆ ಅದಕ್ಕಿಂತ ಮೂಲದಲ್ಲಿ ಇದ್ದಂತಹ ಈ ಭಾಷೆ ಅಂದರೆ ಲಿಪಿ ಅಲ್ಲಿ ಹುಟ್ಟಿ ತಮ್ಮ ಗ್ರಂಥಗಳನ್ನು ಬರೆದಿಟ್ಟುಕೊಂಡದ್ದು. ಆಮೇಲೆ ನೀವು ಈ ಕಡೆಯ ಯಾವುದೇ ಪಶ್ಚಿಮ ಘಟ್ಟದ ಕೆಳಭಾಗದ ಎಲ್ಲಿಯೇ ನಾವು ಹುಡುಕಾಡಿದರೂ ಕೂಡ ಅದು ಈ ಲಿಪಿಯ ಮ್ಯಾನುಸ್ಕ್ರಿಪ್ಟ್ಗಳು ಹಳೆಯದು ಬಹಳ ಸಿಗ್ತವೆ. ಇದನ್ನೇ ತಿಗಳಾರಿ ಅಂತ ಇನ್ನೊಂದು ಹೆಸರಿನಿಂದ ಕರೆಯುವಂಥದ್ದು. ಅಕ್ಷರದ ವ್ಯತ್ಯಾಸದಲ್ಲೂ ಕೂಡ ನಾವು ತೀರಾ ಗರಿಷ್ಠ ಪ್ರಮಾಣದ ವ್ಯತ್ಯಾಸ ನೋಡುವುದಿಲ್ಲ. ಹಾಗೆ ಕನ್ನಡವೂ ಕೂಡ ವ್ಯಕ್ತಿಶಃ ಕಾಲತಃ ದೇಶತಃ ವ್ಯತ್ಯಾಸ ಅಂತ ಅನ್ನೋದು ನಾವು ಈಗ ಬರೆದಿಟ್ಟ ಅಕ್ಷರಗಳ ಮೋಡಿ ಅನ್ನೋದು ಎಲ್ಲ ಕಡೆಯಲ್ಲಿ ವ್ಯತ್ಯಾಸ ಇದ್ದೇ ಇದೆ. ಅದೇ ವ್ಯತ್ಯಾಸವನ್ನು ನಾವು ಈ ಲಿಪಿಯಲ್ಲೂ ಕೂಡ ಕಾಣುವಂಥದ್ದು. ಇದರಲ್ಲಿ ಬಹಳ ಶ್ರಮಪಟ್ಟವರು ವೆಂಕಟರಾಜ ಪುಣಚಿತ್ತಾಯರು, ಆಮೇಲೆ ಸ್ವಲ್ಪ ಈ ವಿಷಯದಲ್ಲಿ ಸಂಗ್ರಹ ಮತ್ತು ಅದರ ಮೇಲೆ ಪರಿಶೋಧನೆ ನಡೆಸಿದ ಗುಂಡಾ ಜೋಯಿಸರು ಇತ್ಯಾದಿಗಳ ಹೆಸರನ್ನು ನಾವು ಈ ಕ್ಷೇತ್ರಕ್ಕೆ ಒಳಗೆ ನುಗ್ಗಿದಾಗ ನಮಗೆ ಕಾಣುವಂಥದ್ದು. ಧರ್ಮಸ್ಥಳದಲ್ಲೂ ಈ ವಿಷಯದಲ್ಲಿ ಮ್ಯಾನುಸ್ಕ್ರಿಪ್ಟ್ಗಳ ಸಂಗ್ರಹ ಮಾಡುವಾಗ ಇದರ ಬಗ್ಗೆ ತುಂಬ ಕೆಲಸ ಮಾಡಿದ್ದನ್ನು ನಾವು ನೋಡ್ತೇವೆ. ಈ ಲಿಪಿಗಳನ್ನು ನಾವು ಮಠದ ವಾತಾವರಣದಲ್ಲಿ ಇರುವ ಗ್ರಂಥಾಲಯಗಳನ್ನು ಪರೀಕ್ಷಿಸಿದಾಗ ಹೆಚ್ಚಿನವು ನಮಗೆ ಇಲ್ಲಿ ಸಿಗುವಂಥದ್ದು ಈ ತುಳು ಲಿಪಿಯಲ್ಲಿ. ಇದರ ಆಧಾರದ ಮೇಲೆ ನಾವು ಈಗ ಕಲಿಯುವಂತಹ ಲಿಪಿಯನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದರಲ್ಲಿ ನಾನು ಮೊದಲು ಒಂದು ರೀತಿಯಾದ ಅಕ್ಷರಗಳ ಪರಿಚಯವನ್ನು ಮಾತ್ರ ಮಾಡ್ತೇನೆ. ಎಲ್ಲ ಅಕ್ಷರಗಳಿಗೂ 10 ವಿಧ ಇಲ್ಲ. ಪ್ರಧಾನವಾಗಿ ಸ್ವರಾಕ್ಷರಗಳಲ್ಲಿ ಮತ್ತೊಂದು ಕೆಲವು ವ್ಯಂಜನಾಕ್ಷರಗಳಲ್ಲಿ ವ್ಯತ್ಯಾಸ ಇರುತ್ತೆ. ಆದರೆ ಅತ್ಯಂತ ಹೆಚ್ಚು ಕಂಡಿರುವ ಅಥವಾ ಈ ಪರಿಸರಕ್ಕೆ ಹೆಚ್ಚು ಒಗ್ಗುವ ಲಿಪಿಗಳನ್ನು ನಾವು ಈ ಪರಿಸರದಲ್ಲಿ ಮತ್ತೆ ನಾವು ಪುಸ್ತಕಗಳನ್ನು ನೋಡಲಿಕ್ಕೆ ಹೋದಾಗ ಅದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಲಿಪಿಗಳ ಅಭ್ಯಾಸವನ್ನು ನಾವು ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಬರೆಯುವಾಗ ನಾನು ಒಂದು ಸರ್ತಿ ಬರೆದು ತೋರಿಸ್ತೇನೆ. ಅದಾದ ಮೇಲೆ ನೀವು ಒಂದು ಸರ್ತಿ ಬರೆದು ಅಭ್ಯಾಸ ಮಾಡಿದರೆ, ಬಹಳ ಪ್ರಧಾನವಾಗಿ ಬರೆಯುವುದು ಅನ್ನೋದು ನಮಗೆ ಓದಲಿಕ್ಕೆ ಬರಬೇಕಾದ್ರೆ ಒಮ್ಮೆ ಬರೀಲಿಕ್ಕೆ ಬಂದರೆ ಮತ್ತೆ ಓದಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕಲ್ತು ಅಭ್ಯಾಸ ಮಾಡಬೇಕು. ಗುರುತಿಸಿದರೆ ಸಾಕಾಗುತ್ತೆ, ಆದರೆ ಗುರುತಿಸುವುದಕ್ಕಿಂತ ಹೆಚ್ಚು ಬರೀಲಿಕ್ಕೆ ಬಂದರೆ ಗುರುತಿಸುವುದಕ್ಕೆ ಹೆಚ್ಚು ಶಕ್ತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಕಲಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ನಾವು ಇಷ್ಟು ಕಲಿತ ಮೇಲೂ ಒಂದು ಹೊಸ ಪುಸ್ತಕ ನಮ್ಮ ಕೈಗೆ ಸಿಕ್ಕಿತು ಅಂತಂದರೆ ಮತ್ತೆ ನಾವು 1ನೇ ಕ್ಲಾಸೇ. ಇಲ್ಲಿ ನಾವು ಡಿಗ್ರಿ ತಗೊಂಡು ಹೋಗಿದ್ರೂ ಕೂಡ ಆ ಮ್ಯಾನುಸ್ಕ್ರಿಪ್ಟ್ನ ಮುಂದೆ ನಾವು 0ನೇ. ಮತ್ತೊಮ್ಮೆ ಓದಿ ಸ್ವಲ್ಪ ಅಭ್ಯಾಸ ಆಗಿ ಇದೇ ಥರ ಇದೆಯಲ್ವಾ, ಯಾಕೆಂದರೆ ಈ ಪ ವ ಈ ಅಕ್ಷರಗಳು ಕೆಲವೊಂದು ಸರ್ತಿ ಒಂದೇ ರೀತಿ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ವ್ಯತ್ಯಾಸ ಆದಾಗ ಇಲ್ಲಿ ಪ ಅಂತಿದ್ದದಲ್ಲಿ ವಾ ಥರ ಕಾಣುತ್ತೆ, ಅಲ್ಲಿ ವಾ ಅಂತಿದ್ದಿದ್ದು ಇಲ್ಲಿ ಪಾ ಥರ ಕಾಣುತ್ತೆ. ಈ ವ್ಯತ್ಯಾಸ ಇರುತ್ತೆ. ನಮಗೆ ಸ್ವಲ್ಪ ಭಾಷೆಯ ಪರಿಚಯವೂ ಇರಬೇಕಾಗತ್ತೆ. ಪರ್ವ ಅಂತ ಆಗುತ್ತೆ ಅಂತ ಗೊತ್ತಿದ್ದರೆ ಅದು ವರ್ವ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಲ್ಲೇ ಪರ್ವ ಅನ್ನುವಲ್ಲಾದರೂ ಕನಿಷ್ಠ ವ ಮತ್ತು ಪ ಒಟ್ಟಿಗೆದಾಗಿ ಗೊತ್ತಾಗುತ್ತೆ. ಆದರೆ ಕೆಲವು ಕಡೆ ಈ ವ್ಯತ್ಯಾಸಗಳು ಗೊತ್ತಾಗೋದಕ್ಕೆ ಸ್ವಲ್ಪ ನಮಗೆ ಭಾಷೆಯ ಶಬ್ದಗಳ ಪರಿಚಯ ಚೂರು ಇರಬೇಕಾದದ್ದು ಮುಖ್ಯ ಆಗುತ್ತೆ. ಹಾಗೆ ನಾವು ಅಕ್ಷರಗಳನ್ನು ಕಲಿಯುವುದಕ್ಕೆ ಪ್ರವೇಶ ಮಾಡೋಣ. ನಾನು ಸಾಮಾನ್ಯ ಮೊದಲಿಗೆ ಒಂದು ಬರೆದು, ಇದು ಶ, ಇದಕ್ಕೆ ರ ಒತ್ತು, ಇಲ್ಲಿಗೆ ಸಾಕಾಗುತ್ತೆ. ಆದರೆ ಬರೆಯುವ ಶೈಲಿಯ ದೃಷ್ಟಿಯಿಂದ ಮತ್ತೆ ಹೀಗೆ ಬರೆದ್ರೆ ಇದು ಈ ಆಗುತ್ತೆ. 2 0 ಹಾಕಿದರೆ ಶ್ರೀ ಆಯಿತು. ಇದು ಸುಮ್ಮನೆ ಹೀಗೆ ಕಲಿಸ್ತೇನೆ ಅಂತ ಅಂದ್ಕೊಳ್ಬೇಡಿ. ಒಂದು ಬರೆದಿದ್ದನ್ನು ಏನು ಬರೆದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಹೇಳಿದೈತೆ. ಶ ಬರೆಯುವುದು ಅಂತಂದರೆ ಒಂದು ಸುರುಳಿ ಹಾಕಿ ನಿಲ್ಲಿಸಿದರೆ ಶ ಆಗುತ್ತೆ. ಅದರ ಕೆಳಗೊಂದು ಗೆರೆ ಕೊಟ್ಟರೆ ಆಗುತ್ತೆ. ಕನ್ನಡದಲ್ಲಿ ನಾವು ರ ಬರೆಯುವುದು ಹಾಗೆ ಬರೀತೇವೆ, ಅದನ್ನೇ ಉದ್ದಕ್ಕೆ ಎಳೆಯುವುದು. ಅದು ಸ್ವಲ್ಪ ಮುಂದೆ ಹೋದರೆ ಹೀಗೂ ಬರೆದ್ರೂ ಇದು ಸರಿಯೇ, ಇದರಲ್ಲೇನು ತಪ್ಪಿಲ್ಲ. ಶ್ರ, ಈ, ಶ್ರೀ, ವಿಸರ್ಗ ಇದು ಹೀಗೆ ಸೇರಿದರೆ ಅದನ್ನು ಬರೆಯುವ ಒಂದೇ ಅವರಿಗೆ ಎತ್ತಿ ಬರೆಯುವುದು ಅಭ್ಯಾಸ ಕಮ್ಮಿ, ಹಳಬರು. ಯಾವುದೇ ಅಕ್ಷರವನ್ನು ಅವರು ಒಂದು ಸರ್ತಿ ಕೊರೆಯುವಾಗ ಮತ್ತೆ ಅದನ್ನು ತೆಗೆದು
ಮತ್ತೊಮ್ಮೆ ಕೊರೆಯುವುದಿಲ್ಲ. ಒಂದು ಸರ್ತಿ ಬರೆದ ಮೇಲೆ ಅದು ಕೊನೆಯ ತನಕನೂ ಹಾಗೆ ಹೋಗುವ ಹಾಗೆ ಬರೆಯುವುದು. ಒಂದು ಒತ್ತಕ್ಷರದ ದೃಷ್ಟಿಯಿಂದಲೂ ಅದನ್ನು ಅವರು ಹೆಚ್ಚು ಒಟ್ಟೊಟ್ಟಿಗೆ ಬರೆಯುವ ಪ್ರಯತ್ನ ಮಾಡ್ತಾರೆ. ಅದನ್ನು ಪ್ರತ್ಯೇಕವಾದ ಅಕ್ಷರವಾಗಿ ಬರೆಯುವುದು, ಕೆಲವು ಅಕ್ಷರಗಳನ್ನು ಮಾತ್ರ ನಾವು ಹಾಗೆ ನೋಡ್ತೇವೆ. ಇದು ಈಗ ನಾವು ಬರೀತಾ ಇರುವಂಥದ್ದು ಅ. ಒಂದು ಸರ್ಪ ಪ್ರವೇಶ ಮಾಡಿದ ಹಾಗೆ ಕಾಣುತ್ತೆ ನಿಮಗೆ. ಇನ್ನೊಮ್ಮೆ ಬರೀತೇನೆ. ಮೊದಲು ಒಂದು ವರ್ತುಲಾಕಾರದ ಗೆರೆಯಿಂದ ಶುರುವಾಗಿ ವರ್ತುಲ ಇಲ್ಲದ ಗೆರೆ, ವರ್ತುಲ ಇರುವ ಗೆರೆ, ವರ್ತುಲ ಇಲ್ಲದ ಗೆರೆ, ವರ್ತುಲ ಇರುವ ಗೆರೆ. ಇದರಲ್ಲಿ ಮತ್ತೆ ವ್ಯತ್ಯಾಸ ನಾನು ಕೊನೆಗೆ ಹೇಳ್ತೇನೆ. ಒಂದು ಸರ್ತಿ ಒಂದು ಥರದ್ದು ಮಾತ್ರ ಅಭ್ಯಾಸ ಮಾಡಿಸ್ತಾ ಇದ್ದೇನೆ. ಇದು ಅ. ಇದೇ ಅಕ್ಷರವನ್ನು ಮತ್ತೊಂದು ಚೂರು ಮುಂದುವರೆಸಿ ಬರೆದ್ರೆ ಇದು ಆ. ಅದೇ ಕೊನೆಯ ವೃತ್ತವನ್ನು ಪೂರ್ತಿ ಎಳೆದು ಹೊರಗಿನ ತನಕ ತಂದರೆ ಎಷ್ಟು ತರ್ಬೋದು. ತರುವುದಂತೂ ಸ್ವಲ್ಪ ಮುಖ್ಯ, ಅದು ಆ ಅಂತ ಗೊತ್ತಾಗಲಿಕ್ಕೋಸ್ಕರ. ಇನ್ನೊಮ್ಮೆ ಬರೀತಾ ಇದ್ದೇನೆ. ಆ. ಇದನ್ನೇ ಒಂದು ಆಕೃತಿಯ ವಿಷಯದಲ್ಲಿ ಮೇಲೆ, ಕೆಳಗೆ, ಪಕ್ಕಕ್ಕೆ, ಸೊಟ್ಟಕ್ಕೆ ಹೀಗೆಲ್ಲ ಬರೆದಾಗ ಅಕ್ಷರಗಳು ವ್ಯತ್ಯಾಸ ಆಗುವುದನ್ನು ನೋಡ್ತೇವೆ. ಒಟ್ಟಂತೂ ಅ, ಆ ಅನ್ನುವ ಎರಡು ಅಕ್ಷರಗಳನ್ನು ನಾವು ನೋಡಿದ್ವಿ. ಬರ್ಕೊಂಡ್ರಾ? ಮುಂದೆ ಈ ಕನ್ನಡದಲ್ಲಿ ಬರೆದ ಹಾಗೆಯೇ ಇದೆ. ಆದರೆ ಕೆಳಗಡೆ ನಾವು ಇಲ್ಲಿ ಜ್ಞಾ ಬರೆಯುವ ಹಾಗೆ ಒಂದು ಕೆಳಗಡೆ ವೃತ್ತ ಕೊಟ್ಟು ಬರೆಯುವುದನ್ನು ಬಿಟ್ಟು ಬರೀ ಹಾಗೇ ಬರೆದ್ರೆ ಇದು ಇ ಆಗತ್ತೆ. ಇನ್ನೊಮ್ಮೆ ಬರೀತೇನೆ. ನಾನು ಬರೆಯುವ ಆರಂಭದ ಅಂದರೆ ಶುರುವಾಗುವುದೆಲ್ಲಿಂದ ಕೊನೆಯಾಗುವುದೆಲ್ಲಿಂದ ಅಂತ ಒಮ್ಮೆ ನೋಡ್ಕೊಳ್ಳಿ. ಯಾಕೆಂದರೆ ಹಾಗೆ ನೋಡಿಕೊಂಡು ಬರೆದ್ರೆ ಮಾತ್ರ ಅದು ಬರೆಯುತ್ತೆ. ಇಲ್ಲಾಂದರೆ ನೀವು ಕೊನೆಗೆ ಬರೆಯುವಾಗ ಹೀಗೆ ಬರೆದು ಉಲ್ಟಪಟ್ಲ ಅಭ್ಯಾಸ ಮಾಡಿ ಎಲ್ಲ ಹಿಂಸೆ ಅನುಭವಿಸಬಾರ್ದು. ಈ ಮುಂದಿನ ಅಕ್ಷರ, ಈ ಅಕ್ಷರದ ಒಂದು ವರ್ತುಲವನ್ನು ಕೊಟ್ಟು ಇನ್ನೂ ಚೂರು ಮುಂದಕ್ಕೆ ಉದ್ದಕ್ಕೆ ಎಳೆದ್ರೆ ಅದು ಈ ಅನ್ನುವ ಅಕ್ಷರ ಆಯಿತು. ಇದೇ ಅಕ್ಷರ ಚೂರು ಒತ್ತಿಕೊಂಡು ಒಳಗೆ ಬಂದು ಕನ್ನಡದ ಅಕ್ಷರ ಆಗಿದೆ ಅಷ್ಟೇ. ಅದು ಒಳಗೆ ಬಂದು ಹೀಗೆ ಬಂದರೆ ಈ ಅನ್ನುವ ಅಕ್ಷರವನ್ನು ನೋಡುತ್ತೇವೆ. ಇದರಲ್ಲಿ ಮತ್ತೆ 2-3 ವಿಧ ಇದೆ. ಅದನ್ನು ನಾವು ಮುಂದೆ ಅಕ್ಷರಗಳನ್ನು ಗಮನಿಸುವಾಗ ಒಂದು ನೆನಪಿರಬೇಕಾದ ಅಂಶ ಏನಂದರೆ, ಮೊದಲೊಂದು ಸರ್ತಿ ನಾವು ಕಲಿಯುವಾಗ ಅದರ ಆರಂಭ ಆಗುವುದು ಮುಕ್ತಾಯ ಆಗುವುದು ಸರಿಯಾಗಿ ನೆನಪಿದ್ರೆ ಈ ಅಕ್ಷರಗಳಿಗೆ ಸಂದೇಹ ಬರುವಂಥದ್ದಿಲ್ಲ. ಮುಂದಿನ ಅಕ್ಷರಗಳು ಬರುವಾಗ ಅದರ ಸ್ವಲ್ಪ ವ್ಯತ್ಯಾಸದಿಂದ ಅಕ್ಷರಗಳು ಚೂರು ಆಚೆ ಈಚೆ ಆಗೋದ್ರಿಂದ ಅಕ್ಷರದ ಸ್ವರೂಪವೇ ಬೇರೆ ಆಗುತ್ತೆ. ವರ್ತುಲಾಕಾರದ ವ್ಯತ್ಯಾಸಗಳಿಂದ ಅಕ್ಷರಗಳೇ ಬೇರೆ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಬರೆಯುವಾಗ ಒಂದು ಸರ್ತಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಅ, ಆ, ಇ, ಈ. ಸಂದೇಹ ಇದೆಯಾ ಬರವಣಿಗೆ ವಿಷಯದಲ್ಲಿ? ಹಾಂ, ಇಲ್ಲೇ ಇತ್ತಲ್ಲ ಬಟ್ಟೆ. ಪುಣ್ಯ. ಅಳಿಸ್ಲಾ? ಹಾಂ, ಸರಿ.
ಇನ್ನೊಮ್ಮೆ ಬರಿತಾ ಇದ್ದೇನೆ. ಉ ಊ ದೀರ್ಘ ಬರೆಯುವಾಗ ಇದರ ಇನ್ನೊಂದು ವಿಧ ಇದೆ. ನಾನು ಸುಲಭದ ಅಕ್ಷರವನ್ನು ಮಾತ್ರ ಬರೆದಿದ್ದೇನೆ. ಊ ದೀರ್ಘ. ಮುಂದೆ ಋ. ನಾವು ಕನ್ನಡದಲ್ಲಿ 4 ಬರದ ಹಾಗೆ, ಇದು 7 ಬರದ ಹಾಗೆ ಇದೆ, ಅದು 4 ಬರದ ಹಾಗೆ. ಋ ಋ. ಇದು ಬರವಣಿಗೆಯಲ್ಲಿ ನಾವು ಪ್ರತ್ಯೇಕವಾಗಿ ನೋಡದೇ ಇದ್ದರೂ ಕೂಡ ತಂತ್ರಗ್ರಂಥಗಳ ಅಕ್ಷರಗಳನ್ನು ಬರೆಯುವಾಗ ಋತಂಭರಾಯ ನಮಃ, ಋಘಾಯ ನಮಃ ಅಂತ ಅವರು ಅಕ್ಷರ ನಿರ್ದೇಶ ಮಾಡಿ ಭಗವದ್ ರೂಪವನ್ನು ಹೇಳುವಾಗ ಈ ಅಕ್ಷರವನ್ನು ಬಳಸ್ತಾರೆ. ನಾವು ಇವತ್ತು ವ್ಯವಹಾರದ ಭಾಷೆಯಲ್ಲಿ ಆ ಅಕ್ಷರದ ಉಪಯೋಗ ಕಮ್ಮಿ ಆದ್ದರಿಂದಾಗಿ ಬಿಟ್ಟು ವರ್ಣಮಾಲೆಯಲ್ಲಿ ಕೆಲವು ಅಕ್ಷರಗಳನ್ನು ಗುಳುಂ ಮಾಡಿದ್ದೇವೆ. ಆದರೆ ಮಂತ್ರಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರಗಳಲ್ಲಿ ಈ ಅಕ್ಷರಗಳ ಬಳಕೆ ಇರುತ್ತೆ. ಅದರಿಂದಾಗಿ ಆ ಅಕ್ಷರವನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಋ. ಇನ್ನೊಮ್ಮೆ ಬರಿತೇನೆ. ಇದು ಕನ್ನಡದಲ್ಲಿ ನಾವು ಬಳಸೋದು ಕಮ್ಮಿ. ಲ್ ಅಂತ ಒಂದು ಅಕ್ಷರ ಇದೆ, ಅದು ಲೃ ಅಂತ ಬಹಳ ಜನ ಹೇಳುವಂಥದ್ದಿದೆ ಸಂಸ್ಕೃತವನ್ನು ಬರೆಯುವಾಗ. ಅದರದು ಋ ಅಲ್ಲ, ಲ್. 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 ಅದು ಋ ಅನ್ನೋದನ್ನು ನಾವು ಇವತ್ತು ಬಳಸುವಾಗ ಗಮಲ್ರ ಗತವು, ಪತಲ್ರ ಪತನೆ ಅಂತ ಹೀಗೇ ಓದಿಸ್ತಾರೆ ಧಾತು ಪಾಠವನ್ನು ಓದಿಸುವಾಗ. ಮೂಲತಃ ಋಟುರಷಾಣಾಂ ಮೂರ್ಧ ಅಂತ ನಾವು ಹೇಳುವಂಥದ್ದು. ಲೃತಲಸಾನಾಂ ದಂತಾಹ, ಅದನ್ನು ನಾವು ಋತಲಸಾನಾಂ ದಂತಾಹ ಅಂತ ಹೇಳೋದಿದ್ರೆ ಆ ಋ ಅನ್ನುವಲ್ಲಿ ಮತ್ತೆ ರೇಫ ಬಂತು ಅಂದಾಗಿ ಅದು ಮೂರ್ಧ ದಂತವೂ ಆಗಬೇಕಿತ್ತು. ಆದರೆ ನಾವು ದಂತಾಹ ಅಂತ ಅಷ್ಟೇ ಹೇಳೋದಾದರೆ ಲ್ ಅನ್ನೋದೇ ದಂತ, ಹಲ್ಲಿಗೆ ತಾಗಿ ಲ್ ಅಂತ ಹೇಳ್ತೇವೆ ಹೊರತು ಅದಲ್ಲಿ ಋ ಆದರೆ ನಾಲಿಗೆಯನ್ನು ಮಡಚಿ ಮತ್ತೆ ಮೇಲಕ್ಕೆ ತಾಗಿಸಿ ಹೇಳಬೇಕಾದ ಸ್ಥಿತಿ ಇತ್ತು. ಆದರೆ ನಾವು ಅದನ್ನು ಪಾಣಿನಿ ನಿರ್ದೇಶ ಮಾಡುವಾಗ ದಂತಾಹ, ಅದು ಪಾಣಿನಿಗಿಂತಲೂ ಹಿಂದೆನೇ ಇದ್ದ ತಂತ್ರಗ್ರಂಥಗಳಲ್ಲಿ ಈ ಸೂತ್ರ ಸಿಗುತ್ತೆ. ಅದನ್ನು ಸಂಗ್ರಹ ಮಾಡಿ ಗ್ರಂಥವನ್ನು ರಚಿಸಿಕೊಡುವಾಗ ಎಲ್ಲ ಕಡೆಯಲ್ಲಿ ಬಂದ ಸಂಗತಿಗಳನ್ನು ಜೋಡಿಸಿದ್ದು. ಹಾಗಾಗಿ ಅದು ಲ್ ಅಂತ ಮತ್ತೆ ಇನ್ನೂ ಸೂಕ್ಷ್ಮಕ್ಕೆ ಹೋದಾಗ ಅದರ ವಿವರ ತುಂಬ ಆಳಕ್ಕೆ ಹೋಗಬೇಕಾಗತ್ತೆ. ವಸ್ತುತಃ ಮತ್ತೆ ಪ್ರಶ್ನೆ ಬರುತ್ತೆ, ವ್ಯಂಜನದಲ್ಲಿರುವ ಲ್ ಮತ್ತು ಇಲ್ಲಿರುವ ಲ್ ಇದಕ್ಕೇನು ವ್ಯತ್ಯಾಸ, ಹಾಗೆ ಹೀಗೆ ಅಂತ. ಅದು ಲ್ ಅನ್ನು ಹೇಳಲಿಕ್ಕಲ್ಲ, ಬರೀ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅವರು ಲ್ ಅಂತ ಬಳಸ್ಕೊಂಡಿದ್ದಾರೆ. ಅದು ಕ್ಲಿಪ್ತಿ, ಕ್ಲಿಪ್ತ, ಅಚಿ, ಕ್ಲಿಪತ್ ಅನ್ನುವ ಕ್ಲಿಪ್ ಸಾಮರ್ಥ್ಯ ಧಾತುವಿನ ಬಳಕೆಯಲ್ಲಿ ನಮಗೆ ಈ ಅಕ್ಷರದ ಬಳಕೆ ಬರುತ್ತೆ. ಆದರೆ ಲ್ ಉಪಯೋಗ ಇದ್ದಾಗಲೂ ಅದು ಒತ್ತಕ್ಷರ ಅಂತ ಅನಿಸಿಕೊಳ್ಳುವುದಿಲ್ಲ. ಕ್ಲ, ಕ್ಲ್. ಆ ಕ್ಲಿಪ್ತ ಅನ್ನುವ ಶಬ್ದವನ್ನು ಬಳಸುವಾಗ ಈ ಅಕ್ಷರದ ಬಳಕೆಯನ್ನು ನೋಡ್ತೇವೆ. ಅದರಿಂದಾಗಿ
ಅದರ ವಿವರಕ್ಕೆ ಹೆಚ್ಚು ಹೋಗೋದಿಲ್ಲ, ನಾನು ಬರವಣಿಗೆಗೆ ಮಾತ್ರ ಬಹಳ ಮುಖ್ಯ ಅಂಶ ಅಂತ ಅದನ್ನು ಅಲ್ಲಿ ಲು ಹೇಳಿದ್ರಿ ಲು ಯಾಕೆ ಹೇಳಿಲ್ಲ ಅಂತ ಸಂದೇಹ ಬರಬಾರ್ದು ಅನ್ನೋ ಅಷ್ಟೇ ಕಾರಣಕ್ಕೆ ಆ ವಿವರವನ್ನು ಕೊಟ್ಟೆ. ಅದರ ಆಳಕ್ಕೆ ಹೋದರೆ ಮತ್ತೆ ಸ್ವರದ ವಿಶೇಷ ಅಂಶಗಳನ್ನು ನಾವು ತುಳುವಲ್ಲಿ ಈ ಅಕ್ಷರದ ಬಳಕೆ ಇದೆ. ಬತ್ ತ್ ಅಂತೇವೆ, ಬತ್ ತ್ ಅಂತ ಬಂತಲ್ವ, ಆ ಅಕ್ಷರದ ಬಳಕೆಯ ರೂಪದಲ್ಲಿ ಇದರ ವೇದಗಳಲ್ಲಿ ಈ ರೀತಿಯಾದ ಅಕ್ಷರಗಳ ಬಳಕೆ ತುಂಬ ಇದೆ. ಅದರಿಂದಾಗಿ ಅದು ಲ ಅನ್ನುವ ಅಕ್ಷರದ ರೂಪವನ್ನು ನಾವು ನೋಡ್ತೇವೆ. ಇದರಲ್ಲಿ ಏನಾದರೂ ಸಂದೇಹ ಇದೆಯಾ? ಉ ಊ ಋ ಋ ಲ್ ಲ್. ಇನ್ನೊಮ್ಮೆ ಬರೆದು ತೋರಿಸ್ತೇನೆ ಅದರ ಮೇಲೇ. ಇದು ಉ, ಇದು ಊ, ಋ ಋ ಲ್ ಲ್. ಮುಂದಿನ ಅಕ್ಷರ ಎ. ಎ ಇನ್ನೊಮ್ಮೆ ಬರೀತೇನೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು, ಯಾಕೆಂದರೆ ಮುಂದೆ ಈ ಅಕ್ಷರಕ್ಕೆ ಹೋಲುವ ಅಕ್ಷರ ಮುಂದೆ ಬರುತ್ತೆ. ಇದರಲ್ಲಿ ಇನ್ನೊಂದು ವಿಧಾನ ಇದೆ, ನಾನು ಅದನ್ನು ಈಗ ಹೇಳಲಿಲ್ಲ. ಅರ್ವಾಚೀನ ಮ್ಯಾನಸ್ಕ್ರಿಪ್ಟ್ಗಳಲ್ಲಿ ನಮಗೆ ಇದರಲ್ಲೊಂದು ಸ್ವಲ್ಪ ಪೂರ್ತಿ ಬೇರೆಯೇ ಆದ ರೂಪ ಸಿಗುತ್ತೆ. ಆದರೆ ಈ ಅಕ್ಷರದ ನೆನಪು ನಮಗೆ ಕರೆಕ್ಟಾಗಿದ್ದರೆ ಮುಂದೆ ಈ ಅಕ್ಷರಗಳು ಜೋಡಣೆಗೊಂಡಾಗಂತೂ ಮತ್ತು ಹೆಚ್ಚು ಸಂದೇಹಗಳು ಬರುವಂಥದ್ದು. ಎ. ಐ. ಐ ಇನ್ನೊಮ್ಮೆ ಬರಿತಾ ಇದ್ದೇನೆ. ಐ. ಅಲ್ಲಿ ಕೂತವರಿಗೆ ಕಾಣೋದಿಲ್ಲ ಅಂದರೆ ನಾಳೆ ಇದನ್ನು ಒಂಚೂರು ಹಿಂದೆ ಮಾಡಿ ಅಲ್ಲ ಇಲ್ಲೇ ಕೂತ್ರೆ ಒಳ್ಳೆಯದು. ಯಾಕೆಂದರೆ ಅಷ್ಟು ದೂರದಲ್ಲಿ ನಾನು ಬರವಣಿಗೆ ಹೇಗೆ ಶುರು ಮಾಡಿದೆ ಮುಕ್ತಾಯ ಹೇಗಾಯಿತು ಅಂತ ಗೊತ್ತಾಗದೇ ಇದ್ದರೆ ಅಭ್ಯಾಸ ಮಾಡೋದು ಕಷ್ಟ ಆಗುತ್ತೆ. ಐ. ಇಲ್ಲಿ ಇದು ತುಳು ಲಿಪಿಗೆ ಸಂಬಂಧಪಟ್ಟದ್ದಲ್ಲ ಅಂತ, ನೇರ ಭಾಷೆಗೆ ಸಂಬಂಧಪಟ್ಟದ್ದಲ್ಲ ಅಂತ ಗೊತ್ತಾಗಲಿಕ್ಕೆ ಇದು ಒಂದು ಮುಖ್ಯವಾದ ಅಂಶ. ಎಲ್ಲಿಯೇ ನಾವು ತುಳು ಭಾಷೆಗೆ ಸಂಬಂಧಪಟ್ಟ ಗ್ರಂಥವನ್ನೇ ನಾವು ಪಡೆದರೂ ಅಲ್ಲಿ ಆ ದೀರ್ಘ ಮತ್ತು ಹ್ರಸ್ವ ಅಕ್ಷರಗಳಿಗೆ ಅವಕಾಶ ಇರುವುದಿಲ್ಲ. ಅದು ಭಾಷೆ ಗೊತ್ತಿದ್ದವನಿಗೆ ಮಾತ್ರ ಅದನ್ನು ಓದಿಕೊಳ್ಳುವಾಗ ಅಲ್ಲಿ ಎಳೆದು ಓದಬೇಕು, ಹ್ರಸ್ವ ಓದಬೇಕು ಅಂತ ಗೊತ್ತಾಗುತ್ತೆ. ಏತ್, ಎಂಚ ಈ ಎರಡು ವ್ಯತ್ಯಾಸವನ್ನು ಅಕ್ಷರದ ವ್ಯತ್ಯಾಸದಿಂದ ತೋರಿಸ್ಲಿಕ್ಕೆ ಬರೋದಿಲ್ಲ. ಅವನಿಗೆ ಭಾಷೆ ತಲೆಯಲ್ಲಿ ಇತ್ತು ಅಂತಂದರೆ ಅವನು ಎಂಚ ಬರೆದದ್ದನ್ನು ಹ್ರಸ್ವವಾಗಿ ಓದಬೇಕಾಗತ್ತೆ, ಏತ್ ಅಂತ ಅನ್ನೋದನ್ನು ದೀರ್ಘವಾಗಿ ಓದ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೂ ಅಷ್ಟಕ್ಕೆ ಮುಗಿಯುವುದಿಲ್ಲ. ತುಳುವಲ್ಲಿ ನಾವು ಮತ್ತು ಗಮನಿಸಬೇಕಾದ ಒಂದು ಅಂಶ, ಎ ಹ್ರಸ್ವದಲ್ಲಿಯೇ ಅಥವಾ ಎ ಅನ್ನುವ ಅಕ್ಷರದಲ್ಲಿಯೇ ಮತ್ತು ಎರಡು ವಿಧ ಇದೆ. ಏನು ಪೋಪ್ಯಾ, ಆಯೆ ಪೋಪೆ, ಪೋಪೆ ಪೋಪ್ಯಾ ಬರೆಯೋದು ಒಂದೇ ಥರ. ಆದರೆ ಅದು ಏನು ಅಂತಿದ್ದರೆ ಆ ಅಂತ ಓದಬೇಕು, ಆಯೆ ಅಂತಿದ್ದರೆ ಎ ಅಂತ ಓದಬೇಕು. ಪೋಪೆ ಪೋಪ್ಯಾ. ಈ ಪ್ಯಾ ಎ ಪೇ ಅನ್ನೋ ಎರಡು ವ್ಯತ್ಯಾಸವನ್ನು ಲಿಪಿಯಲ್ಲಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಅವನಿಗೆ ಭಾಷೆ ಗೊತ್ತಿದ್ದರೆ ಮಾತ್ರ ಅದನ್ನು ಅವನು ಅದರಲ್ಲಿ ರೂಢಿಸಿಕೊಳ್ಳಿಕ್ಕೆ ಸಾಧ್ಯ. ಈಗ ನಾವು ಮತ್ತೆ ಭಾಷೆಯ ಸೌಕರ್ಯಕ್ಕೋಸ್ಕರ ಹೊಸ ಅಕ್ಷರದ ರೂಪವನ್ನು ಇತ್ತೀಚೆಗಿನವರು ತಂದುಕೊಂಡಿದ್ದಾರೆ. ಆದರೆ ನಾವು ಓದುವಂಥದ್ದು ಮ್ಯಾನಸ್ಕ್ರಿಪ್ಟ್ಗಳ ರೂಪದಲ್ಲಿ ಇರುವುದೇ ಹೆಚ್ಚಾದ್ರಿಂದಾಗಿ, ಓದುವ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಬೇಕಾದ್ರಿಂದಾಗಿ ಅಲ್ಲಿ ಈ ಅಕ್ಷರಗಳ ಬಳಕೆಯಿಂದಾಗಿ ನಮಗೆ ಗೊತ್ತಾಗುವ ಸಂಗತಿ ಅದು ಭಾಷೆಗೆ ನೇರ ಸಂಬಂಧಪಟ್ಟದ್ದಲ್ಲ. ಆಮೇಲೆ ಭಾಷೆಗೆ ಅದರ ಜೋಡಣೆ ಆಗಿದೆ. ಯಾಕೆಂದರೆ ಮಹಾಭಾರತವೋ ಕಾವೇರಿ ಆಗಲಿ, ರಾಮಾಯಣವೋ ಆಗಲಿ, ಭಾಗವತವೋ ಆಗಲಿ ಎಲ್ಲ ಆಮೇಲಿನ ಕೃತಿಗಳಾಗಿ ಬಂದದ್ದು
ಅದರ ಉಲ್ಲೇಖವನ್ನು ಪುಣಚಿತ್ತಾಯರು ಸಂಗ್ರಹ ಮಾಡಿಕೊಟ್ಟದ್ದು ಇತ್ಯಾದಿಗಳನ್ನು ನಾವು ನೋಡುತ್ತೇವೆ. ಆದರೆ ಅದರ ಉಲ್ಲೇಖ ಹ್ರಸ್ವ ಮತ್ತು ದೀರ್ಘ ಅನ್ನೋದು ಸಂಸ್ಕೃತದಲ್ಲಿ ಹೇಗಿದೆಯೋ ಹಾಗೆಯೇ ಈ ಲಿಪಿಯಲ್ಲೂ ಕೂಡ ಮೂಲ ಅಕ್ಷರಗಳನ್ನು ನಾವು ಗಮನಿಸುವಾಗ ಸಿಗುವಂಥದ್ದು ಹ್ರಸ್ವ ಏಕಾರ ಮತ್ತು ದೀರ್ಘ ಏಕಾರ ಮಾತ್ರ. ಹ್ರಸ್ವ ಏಕಾರ ಮತ್ತು ಐಕಾರ ಮಾತ್ರ, ದೀರ್ಘ ಎ ಅನ್ನುವ ಅಕ್ಷರದ ಬಳಕೆ ಇಲ್ಲ. ಮತ್ತೆ ತಪ್ಪು ಹೇಳಿದೆ, ದೀರ್ಘ ಏಕಾರ ಮತ್ತು ಐಕಾರ ಮಾತ್ರ, ಹ್ರಸ್ವ ಎ ಮತ್ತು ಹ್ರಸ್ವ ಓ ಸಂಸ್ಕೃತದ ಬಳಕೆಯಲ್ಲಿ ಲಿಪಿಯಲ್ಲಿ ಇಲ್ಲ. ಮತ್ತೆ ಅದರಲ್ಲಿ ಅನೇಕ ಪ್ರಶ್ನೆಗಳು, ಒಳ ಹೊರಗಿನ ಸಂದೇಹಗಳಿದೆ. ಅಕ್ಷರ ಕಲಿಕೆಯ ದೃಷ್ಟಿಯಿಂದ ಇದು ದೀರ್ಘ. ನಾವು ಕನ್ನಡದಲ್ಲಿ ಬರೆಯುವಾಗ 2 ಅಕ್ಷರ ಇದೆ, ಅದನ್ನಾಗಿ 2 ಅಕ್ಷರ ಆಯಿತು. ಆದರೆ ಸಂಸ್ಕೃತದಲ್ಲಾಗುವಾಗ ದೀರ್ಘ ಮತ್ತು ಐಕಾರ ಮಾತ್ರ ಇರುವುದು, ಹ್ರಸ್ವ ಎ ಅಥವಾ ಹ್ರಸ್ವ ಓ ಇಲ್ಲ. ಓ ಓ ಮತ್ತು ಔ, ಇಲ್ಲೂ ಕೂಡ ಹ್ರಸ್ವ ಓ ಇಲ್ಲ. ಕನ್ನಡದಲ್ಲಿ ಇದೆ ಅಷ್ಟೇ, ಸಂಸ್ಕೃತದಲ್ಲಿಲ್ಲ. ತುಳುವಿನಲ್ಲೂ ಹ್ರಸ್ವ ಉಕಾರ ಇದೆ, ಆದರೆ ಇಲ್ಲಿ ಆ ಬಳಕೆಯ ರೂಪ ನಾವು ಕಾಣುವುದಿಲ್ಲ. ಬರ್ಪೋ, ಆದರೆ ಇಲ್ಲಿ ಓ ಅನ್ನುವ ದೀರ್ಘವಾದ ಔಷಧಿ, ಔಷಧಿ ಅಂತ ಒಂದು ಶಬ್ದ ಇಲ್ಲ. ಓ ಅಂದರೆ ಓ ದೀರ್ಘ, ಇದಕ್ಕೆ ಮೇಲೆ ಮತ್ತೊಂದು ಅದೇ ಮರಿ ಇಟ್ಟರೆ ಅದು ಔ ಆಗುತ್ತೆ. ಓ ಅಂದರೆ ಓ ಮತ್ತು ಔ, ಓ ಮತ್ತು ಔ. ಅಂ ಆಗ ನಾವು ನೋಡಿದ ಅಕಾರದ್ದೇ ರೂಪ ಅಂ ಅಹ. ಇದೊಂದು ನಾವು ಅತ್ಯಂತ ವಿಸರ್ಗ ಅಯೋಗವಾಹಗಳು ಅಂತ ಅನ್ನಿಸಿಕೊಳ್ಳುವ ಅನುಸ್ವಾರ ಮತ್ತು ವಿಸರ್ಗವನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಇದೇ ಆಕೃತಿಯಲ್ಲಿ ನೋಡ್ತೇವೆ. ಒಂದು ವೃತ್ತ ಮತ್ತೊಂದು ಸಣ್ಣ ಸಣ್ಣ 2 ವೃತ್ತಗಳ ಸಮೂಹ, ಜೋಡಿ ವೃತ್ತ, ಒಂದರ ಕೆಳಗೆ ಒಂದು ಇದ್ದ ಹಾಗೆ. ಇದು ಇಷ್ಟು ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಕ್ಷರಗಳು. ಎ, ಐ, ಓ, ಔ, ಅಂ, ಅಹ. ಇದರಲ್ಲಿ ಈ ಅಕ್ಷರವನ್ನು ಜಾಸ್ತಿ ನೆನಪಿಟ್ಕೊಳ್ಬೇಕು. ಉಳಿದದ್ದು ಒಂದು ಸರ್ತಿ ನೆನಪಿದ್ರೆ ಇದು ಕನ್ಫ್ಯೂಷನ್ ಆಗುವ ಮತ್ತೊಂದಿಲ್ಲ. ಎ ಮತ್ತು ಐ, ಎ ಮತ್ತು ಐ ಅನ್ನುವ ಈ 2 ಅಕ್ಷರಗಳ ಬರವಣಿಗೆಯನ್ನು ಮತ್ತೆ ಮತ್ತೆ ನಾವು ಅಭ್ಯಾಸ ಮಾಡಿ ಸ್ಲೇಟಲ್ಲಿ ತಿದ್ದಿದ ಹಾಗೆ ತಿದ್ದಿದ್ರೂ ಕಮ್ಮಿನೇ, ಮರ್ತು ಹೋಗುತ್ತೆ ಮತ್ತೆ ಮುಂದಿನ ತರಗತಿಗೆ ಆಗುವಾಗ. ಸರಿ, ಒಂದು ಆ ಬರೆದ ಪುಟವನ್ನು ತೆಗೆದು ಪಕ್ಕಕ್ಕಿಟ್ಟು ಈಗ ಯೋಚನೆ ಮಾಡಿ ಎಷ್ಟು ಅಕ್ಷರ ನೆನಪಾಗುತ್ತೆ ಅಂತ ಬರೀರಿ. ಎಷ್ಟು ನೆನಪಾಗುತ್ತೋ ಅಷ್ಟು, ಯಾವ್ದು ನೆನಪಾಗುತ್ತೋ ಅಷ್ಟನ್ನು ಬರೀರಿ ಒಂದು ಸರ್ತಿ. ನಾಳೆಯಿಂದ ಇಲ್ಲಿ ಎದುರುಗಡೆ ಕೊಡಬೇಕು, ಒಬ್ಬೊಬ್ಬರಿಗೆ ಒಂದೊಂದು ಅಕ್ಷರ ಬರೆಸ್ತೇನೆ ಬೋರ್ಡಲ್ಲಿ. ಅಂದರೆ ನೆನಪಿರಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ. ಒಂದು ಸರ್ತಿ ಅದು ಗಟ್ಟಿ ನೆನಪು ಉಳೀತು ಅಂದರೆ ಮತ್ತೆ ಸಂದೇಹ ಬರುವುದಿಲ್ಲ. ಇಲ್ಲಾಂದರೆ ಈಗದು ಮನಸ್ಸಲ್ಲಿ ಮರ್ತೋಗಿ ಮತ್ತೆ ಹೊಸ ಅಕ್ಷರ ಕಲಿಯುವಾಗ ಅದು ನೆನಪಿರುತ್ತೆ, ಇದು ನೆನಪಿರದೆ ಹೋಗಿ ನಾವು ಸ್ವರವನ್ನು ವ್ಯಂಜನವನ್ನು ಸ್ವರ ಮಾಡುವ ಅವ್ಯವಸ್ಥೆ ಉಂಟಾಗಬಾರ್ದು ಅಂತ ಅಷ್ಟೇ. ಒಮ್ಮೆ ಕಲಿಯುವಾಗ ಅದನ್ನು ಗಟ್ಟಿ ಆ ಅಕ್ಷರದ ರೂಪವನ್ನು ಒಂದು ತಲೆಯಲ್ಲಿ ಮೊದಲೇ ಇರಲಿ, ಹೀಗೆ ಒಂದು ರೂಪ, ಹೀಗೂ ಒಂದು ರೂಪ, ಇನ್ನೂ ಬೇರೆ ರೀತಿಯಾದ 1-2 ವ್ಯತ್ಯಾಸಗಳಿಂದ ಇರುವ ಅವಕಾಶ ಇರುತ್ತೆ. ಅದನ್ನು ಮತ್ತು ಮ್ಯಾನಸ್ಕ್ರಿಪ್ಟ್ ನೋಡುವಾಗ ನಮಗೆ ಅದರ ವ್ಯತ್ಯಾಸಗಳನ್ನು ಗುರುತಿಸಲಿಕ್ಕೆ ಸುಲಭ. ಹಾಂ ಹಾಂ, ಎಡಗಡೆ ದೀರ್ಘ ಹಾಕಿದರೆ ಐ ಆಗುತ್ತೆ ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನೊಂದು ವಿಷಯ ಹೇಳಲಿಕ್ಕಿದೆ, ಅದನ್ನು ಮತ್ತೆ ಕಾಗುಣಿತ ಬರುವಾಗ ಹೇಳುತ್ತೇನೆ. ಈಗ ಅದು ವೃತ್ತದ ಜೊತೆಗಿನ ಒಂದು ಕೆಳಗೆ ಎಳೆದ ಗೆರೆ, ಅದು ಎ ಅನ್ನುವ ಅಕ್ಷರಕ್ಕೆ ಐಕಾರದ ರೂಪವನ್ನು ಕೊಡುತ್ತೆ.
ಅಕಾರ ಅದನ್ನು ಅಂದರೆ ಈ ಎಲ್ಲ ಅಕ್ಷರಗಳನ್ನು ಮತ್ತು ವ್ಯಾಕರಣದಲ್ಲಿ ಪ್ಲುತಾಕ್ಷರ ಇತ್ಯಾದಿಗಳನ್ನು ಬಳಸುವಂಥದ್ದಿದೆ. ಇಲ್ಲಿ ನಮಗೆ ಬರವಣಿಗೆಗೆ ಯಾವ ಅಕ್ಷರಗಳು ಸಿಕ್ಕಿತ್ತೋ ಅಷ್ಟನ್ನು ಜೋಡಿಸಿಕೊಂಡು ನಾವು ಸ್ವರಾಕ್ಷರವನ್ನು ಈಗ ಗಮನಿಸಿದ್ದು. ಒಟ್ಟು ಎಷ್ಟು ಅಕ್ಷರ ಆಯಿತು ಸ್ವರಾಕ್ಷರದಲ್ಲಿ? ಎಷ್ಟು ಅಕ್ಷರ ಆಯ್ತು ಲೆಕ್ಕ ಮಾಡಿ. 16. 15 ಅಂತ ಸಾಮಾನ್ಯ ಹೇಳೋದು. 16 ಹೇಗಾಯಿತು? ಎ ಅಂದರೆ ಹ್ರಸ್ವ ಎ ಓ ಅನ್ನುವ ಬದಲು ಋ ಲ್ ಲ್ ಅನ್ನುವ ಈ 3 ಅಕ್ಷರಗಳನ್ನು ನಾವು ಇಲ್ಲಿ ಬೇರೆದಾಗಿ ನೋಡ್ತಾ ಇದ್ದೇವೆ. ಆ 2 ಅಕ್ಷರ ಅಲ್ಲಿದ್ದನ್ನು ಬಿಟ್ಟು ಬದಲಾಗಿ ದೀರ್ಘ ಋಕಾರ ಲಕಾರ ಮತ್ತು ಲಕಾರಗಳನ್ನು ನೋಡ್ತೇವೆ. ಅದರಿಂದಾಗಿ 15 ಅಕ್ಷರದ ಬದಲು 16 ಅಕ್ಷರ ಇದೆ. ಅಂದರೆ ಅಲ್ಲಿ ಲ್ಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ ಈಗದ ಬರವಣಿಗೆಯಲ್ಲಿ. ಅದರಿಂದ 15 ಆಯಿತು. ಎ ಮತ್ತು ಓ ಅನ್ನೋದು ಸೇರಿ ಕನ್ನಡದಲ್ಲಿ. ಆದರೆ ಅದರ ಬಳಕೆಯ ದೃಷ್ಟಿಯಿಂದ ಮತ್ತೆ 2 ಅಕ್ಷರ ಇದೆ, ಅದರಿಂದಾಗಿ 16 ಅಕ್ಷರ ಆಯಿತು. ಅಂದರೆ ಸಂಸ್ಕೃತದಲ್ಲಿ ಬಳಸುವಾಗ ಇಷ್ಟು ಅಕ್ಷರಗಳನ್ನು ನಾವು ನೋಡುತ್ತೇವೆ ಮೂಲದಲ್ಲಿ. ಸರಿ, ಮುಂದೆ ಹೋಗೋಣ. ಒಂದು ವರ್ಗವನ್ನು ಇವತ್ತು ನೋಡೋಣ. ಮುಂದಿನದನ್ನು ಕಲಿಯುವ ಮುಂಚೆ ಒಂದು ಸರ್ತಿ ನಾವು ಅದನ್ನು ಅಭ್ಯಾಸ ಮಾಡಿದ ಮೇಲೆ ಮುಂದಿದ್ದಕ್ಕೆ ಹೋಗಬೇಕು. ಇಲ್ಲಿ ಕ ಅಂತ ಇದೆ. ಕ ನಾವು ಕನ್ನಡದಲ್ಲಿ ದ ಬರಿತೀವಲ್ವಾ, ಆ ದ ಬರೆಯುವುದನ್ನು ಮೇಲೆ ತಲೆಕಟ್ಟು ಕೊಡದೆ ಅದೇ ಒಂದು ಕಡೆಯಿಂದ ಆರಂಭವಾದದ್ದು ಈ ಕಡೆ ಕೊನೆಯ ತನಕ, ಇನ್ನೊಂದು ಕಡೆ ಮುಗಿಯುವ ಅಕ್ಷರ ಆ ಕೊನೆಯ ತನಕ ಬಂದರೆ ಅದು ಕ. ಮೂಲತಃ ಕ ಅಂದರೆ ಒಂದು ಪ್ಲಸ್ ಚಿಹ್ನೆ ಇದ್ದ ಹಾಗೆ ಬ್ರಾಹ್ಮಿ ಲಿಪಿಯಲ್ಲಿ ಗಮನಿಸಿದರೆ. ನೀವು ಈ ಅಕ್ಷರವನ್ನು ಈಗ ಇದು ಕ ಅಲ್ವಾ, ಇದನ್ನು ಪಕ್ಕಕ್ಕೆ ಹೀಗೆ ತಿರುಗಿಸಿದರೆ ಇದೇ ಅಕ್ಷರ ಆಯಿತು. ಬರ್ದದ್ದನ್ನು ಪಕ್ಕಕ್ಕೆ ತಿರುಗಿಸಿ ಹೀಗೆ ಇಲ್ಲೇ ಹೀಗೆ ಸ್ಟ್ರೈಟ್ ಮಾಡಿ. ಇಲ್ಲೂ ಮತ್ತೆ ಪ್ಲಸ್ ಚಿಹ್ನೆ ಅದೇ ಇದೆ, ಅಲ್ಲಿ ಮಧ್ಯದಲ್ಲಿ ಒಂದು ಸೇರಿಕೊಂಡಿದೆ ಅಷ್ಟೇ. ನೀವು ಯಾವುದೇ ಲಿಪಿಯ ಮೂಲ ಅಕ್ಷರಗಳಿಗೋದು ಅಂದರೆ ಎಲ್ಲ ಕಡೆ ಹೀಗೆ ಹುಡುಕ್ಲಿಕ್ಕೆ ಸಿಗೋದಿಲ್ಲ. ಆದರೆ ಹೆಚ್ಚಿನವುಗಳು ಮೂಲ ಲಿಪಿಯ ಸ್ವರೂಪವನ್ನು ಇಟ್ಟುಕೊಂಡೇ ಬಂದಿದೆ ಅನ್ನುವ ಒಂದು ಕುತೂಹಲವನ್ನು ನಾವು ಕಾಣಬಹುದು ಅಕ್ಷರದ ಮುಂದಿನ ಬೆಳವಣಿಗೆಗಳಲ್ಲಿ. ಕ ಖ ಖ. ಇನ್ನೊಮ್ಮೆ ಬರೀತೇನೆ. ಅಲ್ಪಪ್ರಾಣ ಕ, ಮಹಾಪ್ರಾಣ ಖ. ನಾವು ಅದನ್ನು ಅಲ್ಪಪ್ರಾಣ ಮಹಾಪ್ರಾಣ ಅಂತಲೇ ಬಳಸಬೇಕು. ಚಿಕ್ಕ ಕ ದೊಡ್ಡ ಕ ಅಂತೇಳಿ ಬೋರ್ಡ್ ತುಂಬ ಬರೆಯುವುದಲ್ಲ. ಹಾಂ, ಈಗ ಕ ಅನ್ನೋದರ ಸ್ವರಾಕ್ಷರಿ ಇಲ್ಲದೆ ಹೇಳುವುದು ಹೇಗೆ? ಸ್ವರಾಕ್ಷರ ಇಲ್ಲದೆ ಕ, ಸ್ವರಾಕ್ಷರ ಇಲ್ಲದ್ರೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತೀರಿ. ಈಗ ಸ್ವರದ ಜೊತೆಗೆ ಹೇಳ್ತಿದ್ದೀರಿ. ಕ ಅಂದರೆ ಬಂತಲ್ಲಿ. ಹೇಗೆ ವ್ಯಂಜನ, ಶುದ್ಧ ವ್ಯಂಜನ ಹೇಗೆ ಹೇಳೋದು? ಕರೆಕ್ಟ್. ಕ ಹೋಯ್ತು.
ಅಕ್ಕ ಹೇಳುವಾಗ ಮೊದಲಿನ ಆ ತೆಗಿರಿ, ಕೊನೆಯ ಕಾ ತೆಗಿರಿ, ಮಧ್ಯದ್ದೇನು ಉಳಿಯುತ್ತೆ? ಅಕ್ ಅಂದರೆ ಅದು ಅಕಾರ ತೆಗಿರಿ ಆಗಲ್ಲ. ಇಷ್ಟೇ ನಿಜವಾದ ಶುದ್ಧ ವ್ಯಂಜನ ಅಂದರೆ ಇದು ಅಕ್ಷರ. ಇದು ಮುಂದೆ ಸೇರಿದಾಗ ಸ್ವರದ ಜೊತೆಗೆ ಅಕ್ ಕ ಕ ಅ ಅಂದರೆ ನಾವು ಕ ಅಂತ ಹೇಳೋದು ನಮಗೆ ಉಚ್ಚಾರಣೆ ಇನ್ನೊಬ್ಬನಿಗೆ ಕಮ್ಯುನಿಕೇಟ್ ಆಗಲಿ ಅಂತ ಅಷ್ಟೇ ಹೊರತು ಅಲ್ಲಿ ಅನ್ನೋದು ಮತ್ತು ನ ಅಕ್ಷರ. ಅದು ಕ ಅನ್ನೋದು ಕೊನೆಯ ಅಕ್ಷರ. ಪ್ರತ್ಯಕ್ ಅಂತ ಹೇಳ್ತೀವ, ಪ್ರತ್ಯಕ್ ಸಮ್ಯಕ್. ಅಲ್ಲಿ ನೀವು ಅಲ್ಲಿ ಮತ್ತೆ ಕ ಅಂದರೆ ಸಮ್ಯಕ್ ಪ್ರತ್ಯಕ್ ಅಂತ ಹೇಳಬೇಕು. ಹಾಗೆ ಹೇಳೋದಿಲ್ಲ. ಅದರ ಮೂಲ ಅಕ್ಷರ ಇದು ಅದರ ಶುದ್ಧ ವ್ಯಂಜನದ ರೂಪ. ಅದನ್ನಾಗಿ ನಾವು ಇಲ್ಲಿ ಬರೆಯುವಾಗ ಸ್ವರದ ಜೊತೆಗೆ ಬರಿತಾ ಇದ್ದೇವೆ, ಅನುಕೂಲ ಹೇಳಲಿಕ್ಕೆ, ಉಚ್ಚಾರಣೆಯ ಅನುಕೂಲ ದೃಷ್ಟಿಯಿಂದ. ಹಾಗಾಗಿ ಇದು ಬರೀ ವ್ಯಂಜನ ಅಲ್ಲ, ಸ್ವರದ ಜೊತೆಗಿನ ವ್ಯಂಜನ. ಖ. ಆಮೇಲೆ ಗ. ಇದು ನೆನಪಿರಬೇಕು. ಇದನ್ನು, ಈ ಅಕ್ಷರವನ್ನು ನೀವು ಇಲ್ಲಿ ಎಲ್ಲೋ ಇಷ್ಟರೊಳಗೆ ಕಲ್ತ್ರಿ, ಹೇಳಿ ನೋಡೋಣ. ಈ ಅಕ್ಷರವನ್ನು ಈಗ ನಾನು ಈ ಹಿಂದೆನೇ ಎಲ್ಲೋ ಹೇಳಿಕೊಟ್ಟೆ. ಶ. ಸಮೀಚೀನಂ. ಶಾದಲ್ಲಿ ಈ ವಿಸರ್ಗ ಅಂದರೆ ಇದರ ಕೊನೆಯ ಅಕ್ಷರದಲ್ಲಿ ವೃತ್ತ ಬಂದರೆ ಅದು ಶ ಆಗಿಬಿಡುತ್ತೆ. ವೃತ್ತ ಹಾಕದೇ ಇದ್ದರೆ ಗ ಆಗುತ್ತೆ. ಇದು ನೆನಪಿರಬೇಕು. ಗ. ಶಾಕು ಗಾಗು ವ್ಯತ್ಯಾಸ ಏನು ಅಂದರೆ ಕೊನೆಯ ಮುಕ್ತಾಯ ಆಗೋದು ವೃತ್ತದಲ್ಲಿ ಮುಕ್ತಾಯ ಆದರೆ ಅದು ಶ. ವೃತ್ತ ಇಲ್ಲದೆ ಬರೀ ಅಲ್ಲಿಗೆ ಕೊನೆಯ ಆಯಿತು ಅಂದಾದರೆ ಅದು ಗ. ಸಂದೇಹ ಇದೆಯಾ? ಹಾಂ. ಮುಂದೆ ಘ. ಕನ್ನಡದಲ್ಲಿ ಬ ಬರಿತೇವಲ್ವ, ಹಾಗೆ ಘ. ಇದನ್ನೇ ಒಂಚೂರು ವ್ಯತ್ಯಾಸ ಮಾಡಿ ಹೀಗೆ ಬರೆಯುವುದು ಇದೆ. ಅದು ಬರವಣಿಗೆ ವ್ಯತ್ಯಾಸ ಅಷ್ಟೇ. ಒಟ್ಟು ಇದರ ಮೂಲ ಸ್ವರೂಪ ಹೀಗೆ. ಘ. ಗ ಘ. ಮುಂದೆ ङ. ङ ಹೇಳಿ ನೋಡೋಣ. ಜ್ಞ ಅಲ್ಲ, ङ. ಅಂಗ ಹೇಳುವಲ್ಲಿ ಯಾವ ಅಕ್ಷರ ಬರುತ್ತೋ ಅದು ङ. ङ. ಪ್ರತ್ಯಂಗ್ ಮುಖ ಸಮ್ಯಂಗ್. ಇದೇ ಥರದ ಅಕ್ಷರ ಹಿಂದೆ ಎಲ್ಲೋ ಒಂಚೂರು ನೋಡಿದ್ವಿ. ಲ್. ಲ್ ಅಕ್ಷರದಲ್ಲಿ ಇದೇ ಥರ ಇತ್ತು. ಇದರಲ್ಲಿ ಒಂಚೂರು ವೃತ್ತಗಳನ್ನು ಬಳಸುವ ರೀತಿಯಲ್ಲಿ ಒಂದೆರಡು ವ್ಯತ್ಯಾಸ ಇದೆ. ಆದರೆ ಸಾಮಾನ್ಯ ನಮಗೆ ಪ್ರತ್ಯೇಕ ಈ ಅಕ್ಷರವೇ ಬಳಕೆಯಲ್ಲಿ ಇರುವುದಿಲ್ಲ. ಯಾಕೆಂದರೆ ಅವರು ಕೊನೆಗೆ ಎಲ್ಲ ಕಡೆ ಸೇರಿಸುವಾಗ ಈಗ ಧನಂಜಯ ಅಂತ ಬರೆಯುವಲ್ಲಿ ಬೇಕಾಗುತ್ತಿದ್ದು ಅಲ್ಲ, ಯಾವುದು ಅಂಗ ಅಂಗ ಪ್ರತ್ಯಂಗಪಾತಕಂ ಅಂಗ ಅಂತ ಬರೆಯುವಾಗ ಈಗ ನಾವು ಮೇಲೆ ಒಂದು ವೃತ್ತ ಎಳೆದು ಅಂದರೆ ಅನುಸ್ವಾರ ಹಾಕಿ ಬರೀತಾರೆ. ಆದರೆ ಪ್ರಾಚೀನರು ಹಾಕುವಾಗ ಆ ಜ್ಞಾನ ಹೀಗಿಷ್ಟೇ ಅರ್ಧ ನಕಾರವನ್ನು ಬರೆಯುವ ಕ್ರಮದಲ್ಲಿ ಉಪಯೋಗಿಸ್ತಾರೆ. ಆದರೆ ಅದರ ಮೂಲ ಅಕ್ಷರದ ಉಪಯೋಗ ಕೇವಲ ಞಸಾರಾಯ ನಮಃ ಅಂತ ಞಕಾರ ರೂಪಿ ತಂತ್ರದ ಮಂತ್ರಗಳನ್ನು ಬಳಸುವಾಗ ಈ ಅಕ್ಷರದ ಬಳಕೆ ಇದೆ. ङ. ङ. ಕ ಖ ಗ ಘ ङ.
ಈ ಇಷ್ಟು ಅಕ್ಷರಗಳನ್ನು ಬಳಸಿ ಒಂದು ಅಂದರೆ ಹಿಂದಿದ್ದು ಸ್ವರ ಸೇರಿಸಿ ಬೇಕಿದ್ದರೆ ಒಂದು ಯಾವುದಾದ್ರೂ ಪದ ಹೇಳಿ. ಸ್ವರಾಕ್ಷರ ಮತ್ತು ಮೊದಲ ವ್ಯಂಜನ ವರ್ಗವನ್ನು ಸೇರಿಸಿ ಅಂಕ ಸಮೀಚೀನಂ ಬರೀರಿ ಅದನ್ನು. ಅಂಕ ಅಲ್ಲಿ ಅನ್ನೋದನ್ನು ಈಗ ಹಾಗೇ ಬರೀರಿ. ನಾನು ಅದರ ಸ್ವರ ಇದೇನು ಹೇಳ್ತಾ ಇಲ್ಲ, ಜೋಡಿಸುವ ಅಕ್ಷರವನ್ನು ಹೇಳ್ತಾ ಇಲ್ಲ. ಕ ಕಂಕ ಸಮೀಚೀನಂ. ಶಂಖ ಶಾ ಕಲ್ತಾಗಿದೆ ಅಲ್ವಾ, ಸಮೀಚೀನಂ. ಶಂಖ ಘಂಟ ಬರಲಿಲ್ಲ. ಖಗ ಖಗ ಆಗಹ ಬರಿಬೋದು, ಬೇಡ. ಆಗಹ ಅಂದರೆ ಪಾಪ, ಆಗಸ್. ಗ ಅಲ್ಪ ಪ್ರಾಣ, ಆಗಹ. ಈಶ ಶ ಬಂದಿದೆ, ಈಶ. ಕಷ ಸರಿ. ಇಷ್ಟು ಅಕ್ಷರಗಳನ್ನು ಉಪಯೋಗಿಸಿ ಇನ್ನೇನಾದರೂ ಪದಗಳು ನೆನಪಾದರೆ ಅದನ್ನು ಬರ್ಕೊಂಡು ನಾಳೆಯ ತರಗತಿಗೆ ತಯಾರಾಗಬೇಕು. ಇವಾಗ ಒಂದು ಸರ್ತಿ ಮತ್ತೊಮ್ಮೆ ಸ್ವರಾಕ್ಷರವನ್ನು ಮೊದಲ ವರ್ಗದ ವ್ಯಂಜನಾಕ್ಷರವನ್ನು ಬರೀರಿ ನೋಡದೆ. ಕ. ಈಗ ಸದ್ಯಕ್ಕೆ ನಾನು ಅದರ ಞಕಾರವನ್ನು ಅರ್ಧ ಮಾಡಿದ್ದು ಹೇಳಲಿಲ್ಲ, ಅದಕ್ಕೆ ಅಲ್ಲಿ ಹೇಗಿದೆಯೋ ಹಾಗೆ ಬರೀರಿ ಅಂತ ಹೇಳಿದ್ದು. ಪದ ಮಾಡಲಿಕ್ಕೆ ಬರುತ್ತೆ ಅಂತ ಗೊತ್ತಾಗಲಿ ಅಂತಷ್ಟೆ. ಅಂಕ. ಖ ಗ ಘ ङ. ಈಗ ಬರೆದಾದರೆ ಒಂದು ಸರ್ತಿ ಹಿಂದೆ ಪೇಜ್ ತೆಗೆದು ಅದಕ್ಕೆ ಎಷ್ಟು ಕರೆಕ್ಟ್ ಇದೆ ಎಷ್ಟು ತಪ್ಪಿದೆ ಅಂತ ರೈಟ್ ಹಾಕ್ಕೊಳ್ಳಿ. ಸರಿ ಇದ್ದಿದ್ದಕ್ಕೆ ಗುರುತು ಹಾಕ್ಕೊಳ್ಳಿ ಸರಿ ಅಂತ, ತಪ್ಪಿದ್ದಕ್ಕೆ ತಪ್ಪು ಅಂತ ಹಾಕ್ಕೊಳ್ಳಿ. ಒಟ್ಟು 16 5 21 ಅಂಕಗಳ ಪ್ರಶ್ನೆಗೆ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ. ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್. ನಾಳೆ ಎಲ್ಲರೂ ಮೇಲೆ ಕೂತ್ಬಿಡೋಣ. ಕೆಳಗೆ ಕೂಡ್ಲಿಕ್ಕೆ ಆಗದ್ರು ಬೇಕಾದರೆ ಚೇರ್ ತೊಗೊಂಡೇ ಕೂತ್ಬಿಡಿ. ಇನ್ನು ಹೆಚ್ಚಾದರೆ ಆಮೇಲೆ ನೋಡೋಣ, ಕೆಳಗೆ ನಾನೇ ಬಂದುಬಿಡ್ತೇನೆ. ಸರಿ ಹೋಯ್ತಾ? ಘಕ್ಕೆ ಬಾ ಥರ, ಬಾ ಕನ್ನಡದಲ್ಲಿ ಬಾ ಬರೆಯುವ ಹಾಗೆ ಅಂತ. ಖಗ. ಘ ಅನ್ನೋದನ್ನು ಕನ್ನಡದಲ್ಲಿ ಬಾ ಥರ ಬರೀಬಹುದು ಅಂತಂದೆ.
ಏಕ, ಓಕಃ, ಓಕಸ್ ಮನೆ. ಏನಾದರೂ ಸಂದೇಹ ಇದ್ದರೆ ಕೇಳ್ಬೋದು ಇವತ್ತಿನ ಪಾಠದ ವಿಷಯದಲ್ಲಿ. ವ್ಯತ್ಯಾಸ ಗೊತ್ತಾಗಲಿಲ್ಲ, ಹೀಗೇನಾ ಹಾಗ, ನಾಳೆ ಇಷ್ಟನ್ನು ದಯವಿಟ್ಟು 1-2 ಸಲ ಆದರೂ ಬರೆದ ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ಬರುವಾಗ ಮತ್ತೆ ಫ್ರೆಶ್ ತಲೆ ಆಗಿ ಬರೋದು ಬೇಡ, ಮತ್ತೆ ಮೊದಲಿನಿಂದ ಅಕ್ಷರ ಶುರು ಮಾಡುವಂಗಾಗುತ್ತೆ. 1-2 ಸಲ ಆದರೂ ಅಭ್ಯಾಸ ಮಾಡಿ. ಅಥವಾ ಮನೆಯಲ್ಲಿ ನಾವು ಎಲ್ಲಿ ಯಾವಾಗಲೂ ನೋಡ್ತಾ ಇರ್ತೇವೆ, ಕನ್ನಡಿ ಅಂತ ಇಟ್ಕೊಳ್ಳಿ, ಕನ್ನಡಿ ಎದುರುಗಡೆ ಇದನ್ನು ಅಂಟಿಸ್ಬಿಡಿ. ನೀವು ಹೋಗುವಾಗ ಬರುವಾಗೆಲ್ಲ ಒಂದು ಸರ್ತಿ ಆ ಕನ್ನಡಿ ನೋಡುವಾಗೆಲ್ಲ ಈ ಅಕ್ಷರಗಳು ಬರೆದಿಟ್ಟದು ಒಂದು ಸರ್ತಿ ಕಣ್ಣಿಗೆ ಬಿದ್ದರೆ ಆ ಲಿಪಿ ರೂಪ ನೆನ್ಪುಳಿಯುತ್ತೆ. ಕಲಿಯುವಾಗ ಅದೊಂದು ಹುಚ್ಚಿಡಿಬೇಕು, ಹುಚ್ಚಿಡಿದ್ರೆ ಮಾತ್ರ ಕಲೀಲಿಕ್ಕಾಗುತ್ತೆ. ಅದು ಸುಮ್ಮನೆ ಕಲ್ತ್ರೆ ಆಯಿತು ಅಂತ ಈ ಪರೀಕ್ಷೆಗೆ ತೊಗೊಂಡೇನು ನಾನು ಅಭ್ಯಾಸ ಮಾಡಿಸ್ತಿಲ್ಲ. ಅದರಿಂದ ಕಲಿಯುವುದೊಂದು ಆಟವಾಗಿ ಅದು ನಿಮ್ಮ ಜೊತೆಗಿರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಬರೆದಿದ್ದನ್ನು ಕೊಂಡು ಹೋಗಿ ಕನ್ನಡಿ ಮುಂದೆ ಅಂಟಿಸ್ಬಿಡಿ. ಕನ್ನಡಿ ನೋಡುವಾಗೆಲ್ಲ ಅಥವಾ ನೀವು ಇನ್ನೂ ಹೆಚ್ಚಾದರೆ ಮೊಬೈಲಲ್ಲಿ ಹೇಗೂ ಸ್ಕ್ರೀನ್ ಸೇವರ್ ಮಾಡ್ಕೊಂಬಿಡಿ. ಬರೆದದ್ದನ್ನು ಒಂದು ಕಾಪಿ ತೆಗೆದು ಫಸ್ಟ್ ತೆಗೆದ ತಕ್ಷಣ ಅದು ಬರುವ ಹಾಗಿದ್ದರೆ ನೋಡಿದಾಗೆಲ್ಲ ಆ ಅಕ್ಷರಗಳು ನೆನಪಾಗಬೇಕು. ಮುಂದಿನ ತರಗತಿಯಲ್ಲಿ ನಾನು ಅದರದ್ದು ಸ್ಕ್ರಿಪ್ಟ್ ಆಮೇಲೆ ಕೊಡ್ತೇನೆ ನಿಮ್ಮ ಕೈಗೇನು ಓದಲಿಕ್ಕೆ. ಆವಾಗ ನೀವು ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಬರವಣಿಗೆ ದೃಷ್ಟಿಯಿಂದಲೂ ತಪ್ಪಿಲ್ಲದಂತೆ, ಯಾಕಂದರೆ ನೀವೀಗ ಬರೆದಿದ್ರಲ್ಲಿ ತಪ್ಪಿರುತ್ತೆ, ನಾನು ಅದನ್ನು ಬಂದು ಹತ್ತಿರ ನಿಂತು ನೋಡಿದರೆ ಗೊತ್ತಿದೆ ನನಗೆ. ಆದರೆ ಈಗ ಬರೆದಿದ್ದ ಅಭ್ಯಾಸದಲ್ಲಿ ಇಲ್ಲಿದ್ದದ್ದಕ್ಕೆ ಹೆಚ್ಚು ಕಮ್ಮಿ ಹತ್ತಿರ ಇದ್ದದನ್ನು ಗುರುತಿಸಿ ನಾಳೆ ಇಲ್ಲಿ ಕೂತಾಗ ಮತ್ತೆ ನಿನ್ನೇನು ಬರೆದಿದ್ದೀರಿ ನೋಡ್ತೇನೆ. ಇವತ್ತು ಬರೆದಿದ್ದನ್ನು ನಾಳೆ ತೊಗೊಂಡು ಬನ್ನಿ. ಅಂಟಿಸಿಬಿಟ್ಟಿದ್ದೇನೆ ಅಂತ ಮರೆತು ಕನ್ನಡಿಗೆ ಬಿಟ್ಟು ಬರಬೇಡಿ. ಸರಿ, ಇವತ್ತಿದ್ದು ಅಲ್ಪಾರಂಭ ಕ್ಷೇಮಕರ. ತುಂಬ ಅಕ್ಷರಗಳು ತುಂಬ ಒಂದೇ ಸರ್ತಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ಕೊಡ್ಬೋದು. ಆದರೆ ಇಷ್ಟು ಅಕ್ಷರಗಳು ಒಂದು ಸರ್ತಿ ತಲೆಯಲ್ಲಿ ಗಟ್ಟಿ ಉಳಿದ್ರೆ ನಾಳೆಗಾಗುವಾಗ ಹೆಲ್ಪ್ ಆಗುತ್ತೆ. ಅಂದರೆ ಒಂದು ಸರ್ತಿ ಒಂದು ಕಡೆ ಗಟ್ಟಿ ಉಳಿದದ್ದು ಹೊಸತು ಕಲಿಯುವಾಗ ಅದನ್ನು ಬೈಫರ್ಕೇಟ್ ಮಾಡಿಯೇ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಇಲ್ಲಿ ತನಕ ನಾವು 5 ವ್ಯಂಜನದ ಅಕ್ಷರಗಳು ಮೊದಲ ವರ್ಗದ್ದು, 16 ಪೂರ್ವದ ಸ್ವರಾಕ್ಷರಗಳನ್ನು ನಾವು ಗಮನಿಸಿದ್ದೇವೆ. ನಾಳೆ ಅದರ ಮುಂದಿನ ಅಕ್ಷರಗಳನ್ನು ಗಮನಿಸೋಣ. ನಮಸ್ಕಾರ.